ಶ್ಲೋಕ ಪುಟ ಸಂಖ್ಯೆ 5 ಮೇಲೆ. ತ್ವಯಿ ಸತಿ ಪರಮಾತ್ಮನ್ಮಾದೃಶಾನ್ ಮೋಹಾನ್ ತ್ವಯಿ ಸತಿ ಪರಮಾತ್ಮನ್ ಮಾದೃಶಾನ್ ಮೋಹಾನ್ ಕಥಮತನುವಶತ್ವಾನ್ ಬುದ್ಧಕೇಶಾನ್ಯದೇಹಂ ಕಥಮತನುವಶತ್ವಾನ್ ಬುದ್ಧಕೇಶಾನ್ಯದೇಹಂ ಸುಗತಮಗಧರಂ ವಾ ವಾಗದೀಶಂ ಶಿವಂ ವಾ ಸುಗತಮಗಧರಂ ವಾ ವಾಗದೀಶಂ ಶಿವಂ ವಾ ಜಿತಭವಮಭಿವಂದೇ ವಾಸುರಂ ಶ್ರೀಜಿನಂ ವಾ ಜಿತಭವಮಭಿವಂದೇ ವಾಸುರಂ ಶ್ರೀಜಿನಂ ವಾ. ಭಗವಾನ್ ಕುಂದ ದೇವ ವಿರಚಿತ ಪಂಚ ಉಪಲಬ್ಧಯೇನ ಪಂಚ ಪರಮಾಗಮಗಳಿದ್ದಾವೆ. ಅದರಲ್ಲಿ ನಿಯಮಸಾರ ಅವರ ಜೀವನದೊಳಗೆ ಅಂತಿಮ ಕೃತಿರತ್ನ ಇದೆ. ಅವರ ಜೀವನದೊಳಗೆ ಯಾವಾಗ ದೇಹ ಅವಸಾನ ಸಮಾಧಿ ಮರಣ ನಿರ್ಯಾಣ ಕುಂದಾದ್ರಿ ಮೇಲೆ ಆಗ್ತಿದೆಯೋ ಆ ಕುಂದಾದ್ರಿ ಮೇಲೆ ಈ ಲೋಕೋನ್ನತವಾದಂಥ 2 ಕೃತಿಗಳ ರಚನೆ ಆದದ್ದಿದೆ. ಒಂದು ಸಮಯಸಾರ, ಇನ್ನೊಂದು ನಿಯಮಸಾರ. ನಿಯಮಸಾರ ಅತ್ಯಂತ ಕೊನೆಯ ಗ್ರಂಥ ಇದೆ. ಭಗವಾನ್ ಕುಂದ ದೇವರ್ತ ದೀಕ್ಷಾ 10 ವರ್ಷ ಪೂರ್ಣ ಆಗ್ತಾ ಇದ್ದ ಹಾಗೆ ದೀಕ್ಷಾ ತಗೊಂಡ್ರು. 85 ವರ್ಷದ ದೀರ್ಘ ಮುನಿ ಜೀವನ, ಅತ್ಯಂತ ಪವಿತ್ರ, ಉತ್ತರೋತ್ತರ ಪವಿತ್ರತೆ ವೃದ್ಧಿಸ್ತಾ ಹೋದಂಥ ಮಂಗಲಮಯ ಜೀವನ. ಅಲ್ಲಿ ಅವರು ಸ್ವಯಂ ಹೇಳಿದರೆ, ಇದನ್ನು ನಾನು ನಿಯಭಾವನಾ ನಿಮಿತ್ತ, ನನ್ನ ಭಾವನೆಯ ಸಲುವಾಗಿ ನಾನು ಬರೆದದ್ದು ಇದೆ. ಹಾಗೆ ನೋಡಿದರೆ ಪ್ರತಿಯೊಬ್ಬ ಆಚಾರ್ಯರ ತಮ್ಮ ಭಾವನೆಯನ್ನು ನಿರ್ಮಲ ಪರಿಶುದ್ಧಗೊಳಿಸುವ ಸಲುವಾಗಿನ ಪವಿತ್ರವಾದಂಥ ಜಿನವಾಣಿಯ ಅವಲಂಬನೆ ಮಾಡುತ್ತಾರೆ. ಗ್ರಂಥದ ರಚನೆ ಬಾಹ್ಯದೊಳಗ ಸ್ವಯಮೇವ ಆಗ್ತಿದ್ದಾರೆ. ಗ್ರಂಥ ರಚನೆ ಮಾಡುವಂಥ ಕರ್ತೃತ್ವ ಭಾವ ಅವರಲ್ಲಿ ಇರುವುದಿಲ್ಲ. ಒಂದು ವೇಳೆ ಒಂದು ಅಂಶ ಭಾವ ಅವರಲ್ಲಿ ಬಂದರೂ ಅದು ಶಲ್ಯ ಇದೆ. ಈಗ ಶ್ರುತ ಪಂಚಮಿ ಪೂಜೆಯೊಳಗೆ ಬಂತಲ್ಲ, ಧರಸೇನಾಚಾರ್ಯರ ಹೃದಯದೊಳಗೆ ಜಿನವಾಣಿ ಲಿಪಿಬದ್ಧ ಆಗಬೇಕು ಅನ್ನುವ ಶಲ್ಯ ಉತ್ಪನ್ನ ಆಯಿತು. ಶಲ್ಯ ಅರ್ಥಾತ್ ಮುಳ್ಳು, ಮುಳ್ಳು ಚುಚ್ಚುತ್ತಿದೆ. ಆದರೆ ರಾಗಂತೂ ಅಗ್ನಿ ಇದೆ, ಇದು ಶಲ್ಯ ಇದೆ ರೀ. ಯಾವಾಗ ಜೀವ ಸಾಧನಾ ಮಾರ್ಗದೊಳಗ ವ್ರತಗಳ ಅಂಗೀಕಾರ ಮಾಡ್ತಾನಲ್ಲ, ಮಹಾವ್ರತದ ಅಂಗೀಕಾರ, ಆಗ ಅವನ ಹೃದಯದೊಳಗಿನ ಶಲ್ಯಗಳ ಸಂಪೂರ್ಣ ಹೊರಟು ಹೋಗಿರ್ತವ್ರೆ. 3 ಶಲ್ಯ ಇದಾವೆ. ಸೂತ್ರಕಾರರ ಸೂತ್ರ ಗ್ರಂಥದೊಳಗೆ ಹೇಳಿದರು ನಿಶ್ಶಲ್ಯೋ ವ್ರತಿ. ಹಾಗಾದ್ರೆ ಶಲ್ಯ ಉತ್ಪನ್ನ ಆಯಿತು ಧರಸೇನಾಚಾರ್ಯರ ಮನೋಮಂದಿರದೊಳಗ. ಪ್ರಥಮ ಶ್ರುತಸ್ಕಂಧದ ರಚನೆ ಏನಾಯಿತು, ಅವರ ಮನೋಮಂದಿರದೊಳಗ ಶಲ್ಯ ಉತ್ಪನ್ನ ಆಯಿತು. ಈಗ ಪ್ರಾಮಾಣಿಕ ರೂಪದಿಂದ ಅವರದೇ ಪರಂಪರೆಯವರಾಗಿ ವಿಚಾರ ಮಾಡಿದರೆ ಆ ಗ್ರಂಥ ರಚನೆಯ ಶಲ್ಯ ಉತ್ಪನ್ನ ಆಯಿತು ಅಂಥೇಳಿ ಏನು ಹೇಳಿದರಲ್ಲ, ಅದು ವ್ರತಕ್ಕೆ ಅತಿಚಾರ ಬಂತು ಅಥವಾ ಇಲ್ಲ. ಸೂಕ್ಷ್ಮೋ ಭಗವದ್ಧರ್ಮ. ಈಗ ಆ ಶ್ರುತ ಪಂಚಮಿ ಪೂಜೆಯೊಳಗ ಪ್ರತಿಯೊಂದು ಅಷ್ಟವಿಧದ ಅರ್ಚನೆ ಮಾಡುವ ವೇಳೆದೊಳಗ
ಕೊನೆಗೆ ಅರ್ಘ್ಯ ನೀಡು ವೇಳೆದೊಳಗೆ ಕೂಡ ಪದ್ಯದ ರಚನೆಯೊಳಗೆ ಸ್ವಾನುಭವ ಶುಭ ಸ್ವಾನುಭೂತಿಯ ಫಲ, ಸ್ವಾನುಭೂತಿಯ ಜಲ, ಸ್ವಾನುಭೂತಿಯ ಗಂಧ. ಅರೆ ಸ್ವಾನುಭೂತಿ ಇಲ್ಲ ಅಂತಂದ್ರೆ ಪೂಜೆನೂ ಇಲ್ಲ. ದೀಕ್ಷೆ ಸಾಧನೆಯ ಮಾತಂತೂ ಬಹಳ ದೂರ. ಜಿನೇಂದ್ರ ಭಗವಂತರ ಪೂಜೆನೂ ಇಲ್ಲ, ಸ್ವಾನುಭೂತಿ ಇಲ್ಲ ಅಂತಂದ್ರೆ. ಇದು ಹೊರಗಿನ ಗದ್ದಲ ಅನಂತ ಕಾಲದೊಳಗ ಅನಂತ ಬಾರಿ ಮಾಡಿದ್ದೇವೆ. ಆದ್ರೆ ಆ ಅಂತಃತತ್ವದ ಅನುಭೂತಿಯ ಸಲುವಾಗಿ ಇಂಥ ಸನ್ನಿವೇಶದೊಳಗ ಶಬ್ದದ ಉಚ್ಚಾರಣೆ ಆಗ್ತಾ ಇರುವೆಳೆದೊಳಗ ಆ ಸ್ವಾನುಭೂತಿಯ ಸಲುವಾಗಿ ಅಂತಃತತ್ವದ ಸಲುವಾಗಿ ಉದ್ಯಮ ನಡಿಲಿಕ್ಕೆ ಬೇಕ್ರಿ. ಸಂಘದೊಳಿದ್ದು ನಿಸ್ಸಂಗ. ಅರೆ ಪ್ರಾಪ್ತ ದೇಹದೊಳಗೆ ಆಗುವಂಥ ನೋವು ಮೊದಲಾದವನ್ನ ಬೇಕಾದಂಥ ವಿಶಾಲ ಸಂಘದಲ್ಲಿ ಕೂತಿದ್ರೂ ತಾನು ಏಕಾಕಿ ಅನುಭವ ಮಾಡುವಂಥದ್ದ ವಸ್ತು ವ್ಯವಸ್ಥೆ ಇದೆ. ಹೀಗಿರುವ ವೇಳೆದೊಳಗ ಇಂಥ ಜಿನವಾಣಿಯ ಅವತಾರ ಆಗಿರುವಂಥ ಶ್ರುತ ಪಂಚಮಿಯ ಪರ್ವದಂದು ಆ ಶ್ರುತದ ಸನ್ನಿಧಿಗೆ ಬಂದ ನಂತರ ಪಂಚಮ ಗತಿಗೆ ಕಾರಣೀಭೂತವಾದಂಥ ಯಾವ ಪಂಚಮ ಭಾವ ಇದೆಯೋ, ಮೋಕ್ಷಗತಿಗೆ ಶಿಡಿಯ ಸದೃಶ್ಯ ಇರುವಂಥ ಪರಮ ಪಾರಿಣಾಮಿಕ ಭಾವ ಏನಿದೆಯೋ ಅದರ ಸನ್ಮುಖ ನಮ್ಮ ಪ್ರಗಟ ಜ್ಞಾನ ಆಗೋದ ಅವಶ್ಯಕ, ಅತ್ಯಂತ ಅವಶ್ಯಕ ಇದೆ. ಆಯುವಿನ ಪೂರ್ಣತೆ ಯಾವ ಸಮಯದಲ್ಲಿ ಆಗ್ತಿದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ. ಅನಂತ ಜೀವರುಗಳಿಗೆ ಗೊತ್ತಿದೆ, ಅವರಿಗೆ ಅದರಿಂದ ಯಾವ ಲಾಭ ಹಾನಿ ಇಲ್ಲ. ನಮಗೆ ಗೊತ್ತಿಲ್ಲ, ಅದು ಅನುಕೂಲ ಇದೆ ರೀ. ಆಯು ಪೂರ್ಣ ಯಾವಾಗ ಆಗ್ತಿದೆ ಅದು ನಮಗೆ ಅಪರಿಚಿತ ಇರೋದ, ಅನುಕೂಲ ಇದೆ. ಯಾವುದರ ಸಲುವಾಗಿ? ಪ್ರಮಾದಿಯಾಗುವ ಸಲುವಾಗಿ ಅಲ್ಲ, ಆದ್ರ ಉತ್ಸಾಹದಿಂದ ಉದ್ಯಮದೊಳಗೆ ಇಳಿಯುವ ಸಲುವಾಗಿ. ಯಾವಾಗ ಬರ್ತಿದೆಯೋ ಗೊತ್ತಿಲ್ಲ. ಬಂದ ನಂತರ ಒಂದು ಕ್ಷಣ ಕೂಡ ಅದು ವಿಳಂಬ ಮಾಡುವುದಿಲ್ಲ, ತಡೆಯುವುದಿಲ್ಲ. ಈ ಮಂಗಲಮಯವಾದಂಥ ಸನ್ನಿವೇಶದೊಳಗೆ ಈ ಅಮಂಗಲಕರವಾದ ಮಾತು ಯಾಕ? ಅರೆ ಆಯು ಪೂರ್ಣ ಆಗೋದಿದೆ ಅಮಂಗಲಕರ ಅಲ್ಲ, ನಿಜವಾಗಿ ಅಮಂಗಲಕರ ಅಲ್ಲ. ಯಾಕೆ ಅಂತಂದ್ರೆ 8 ಕರ್ಮಗಳ ಬಂಧನದೊಳಗಿರೋದನ್ನ ಅಮಂಗಲಕರ ಇದೆಯಲ್ಲ. ಪ್ರತಿಯೊಂದು ಕರ್ಮದಿಂದ ಬಿಡುಗಡೆ ಹೊಂದೋದು ಶಾಶ್ವತವಾಗಿ, ಅದು ಒಂದೇ ಮಂಗಳಕರ ಇದೆ. ಅದರ ಸಲುವಾಗಿ ಮೊದಲನೇ ಮಾತ ಆ ಯಾವ ಪ್ರಥಮ ಶ್ರುತ ಸ್ಕಂಧದ ರಚನೆ ಆಯಿತು, 11ನೇ ಅಂಗ ದೃಷ್ಟಿವಾದ ಅಂಗದ ಸ್ವಲ್ಪ ಜ್ಞಾನ ಇತ್ತು ಧರಸೇನಾಚಾರ್ಯರಿಗೆ. ಕಥೆಯೆಲ್ಲ ನಾನು ಹೇಳುವುದಿಲ್ಲ. ಭಗವಾನ್ ಮಹಾವೀರ ಸ್ವಾಮಿಯ ನಿರ್ವಾಣ ಆದ ನಂತರ 683 ವರ್ಷಗಳವರೆಗೆ 5 ಶ್ರುತ ಕೇವಲಿಗಳಾದರು, ಅಂಗಪಾಠಿಗಳಾದರು, ಏಕಾಂಗಧಾರಿಗಳಾದರು. ಕೊನೆಗೆ ಈ ಧರಸೇನಾಚಾರ್ಯರಿಗೆ ಒಂದು ಅಂಗದೊಳಗಿಂದ ಸ್ವಲ್ಪ ಜ್ಞಾನ ಇತ್ತು. ಈ ಮನುಷ್ಯನ ಸ್ಮೃತಿ ಬುದ್ಧಿ ಕ್ಷೀಣ ಆಗ್ತಾ ಹೋಗ್ತಾ ಇರೋದ ಅವರಿಗೆ ಆ ಅಂಗಜ್ಞಾನದ ಮೂಲಕನೂ ಪರಿಚಯ ಇತ್ತು, ಅನುಭವ ಜ್ಞಾನದ ಮೂಲಕನೂ ಪರಿಚಯ ಇತ್ತು. ಪ್ರವ್ಯಕ್ತ ಲೋಕಸ್ಥಿತಿಯನ್ನು ನೋಡಿ ಕೂಡ ಅವರು ಅದರಿಂದ ಪರಿಚಿತ ಆಗಿದ್ದರು. ಹೀಗಾಗಿ ಅವರಲ್ಲೇ ಯಾವ ಆ ಗ್ರಂಥ ರಚನೆಯ ಭಾವ ಬಂತು, ಲಿಪಿಬದ್ಧ ಮಾಡಬೇಕು. ಮುಖದಿಂದ ಮುಖದಿಂದ ಕರ್ಣಗಳಿಗೆ ಯಾವುದು ಇಲ್ಲಿಯವರೆಗೆ ಶ್ರುತ ಲಭಿಸ್ತಾ ಇತ್ತು
ಆದರೆ ಇನ್ನು ಮೇಲೆ ಜನರಲ್ಲೇ ಆ ಪ್ರಕಾರದ ಬುದ್ಧಿ ಸ್ಮೃತಿ ಇಲ್ಲ, ಉಳಿಲಿಲ್ಲ ಅನ್ನೋದು ಲಕ್ಷ್ಯಕ್ಕೆ ಬಂದ ನಂತರ ಅದನ್ನು ಲಿಪಿಬದ್ಧ ಮಾಡಬೇಕು ಅನ್ನುವಂಥ ವಿಕಲ್ಪವಂತೂ ಯೋಗಿರ್ತಾರೆ. ಯೋಗಿತ್ತು ಅಂಥೇಳಿನ ದಕ್ಷಿಣದಿಂದ ಈರ್ವರು ಹೋದರೆ ಶೆಟ್ಟಿ ಸುಬುದ್ಧಿ ರಾಜ ನರವಾಹನ ಅವರೇ ಭೂತಬಲಿ ಪುಷ್ಪದಂತಾದ್ರು. ಮೊದಲು ಅವ್ರದ್ದು ಪರೀಕ್ಷೆ ನಡೀತು. ನಮಗ ಜಿನವಾಣಿಯ ಸ್ಪರ್ಶ ಮಾಡೋದಿತ್ತು ಅಂತಂದ್ರೆ ಅಭಕ್ಷ್ಯ ಅಯೋಗ್ಯಾಚರಣೆ ಬಿಡ್ರಿ ಅಂತಂದ್ರೆ ನಮಗಾಗೋದಿಲ್ಲ. ಅಂದ್ರೆ ಇದು ಎಷ್ಟ ಹೀನ ಮನಸ್ಥಿತಿ ಇದೆ ಅನ್ನೋದು. ಅವರು ಪರೀಕ್ಷೆಗೆ ಒಳಗಾದರೆ ಯಾವುದರ ಸಲುವಾಗಿ? ಬೋಧ ಪಡ್ಕೊಳ್ಳುವ ಸಲುವಾಗಿ. ಮಂತ್ರ ಕೊಟ್ಟರು ಧರ್ಸೇನಾಚಾರ್ಯರ ಎರಡ. ಈರುವರು ಈ ಮಂತ್ರದ ಸಿದ್ಧಿ ಮಾಡ್ರಿ ಅಂಥೇಳಿ ಹೇಳಿದ ನಂತರ ಈರುವರು ಏಕಾಂತ ಸ್ಥಳಕ್ಕೆ ಹೊರಟೋದ್ರು. ಒಬ್ಬೊಂದು ಕಡೆ ಏಕಾಗ್ರ ಚಿತ್ತದಿಂದ ಉಪವಾಸದ ಧಾರಣ ಮಾಡಿ ಮಂತ್ರ ಸಿದ್ಧಿಗೆ ಉದ್ಯಮ ಮಾಡ್ತಾ ಇದ್ರು. ವಿದ್ಯಾದೇವತೆ ಪ್ರಸನ್ನ ಆದಳು. ಆದ್ರೆ ಅಲ್ಲಿ ಆ ಮುನಿ ಆ ವ್ಯಕ್ತಿಯ ಹತ್ತಿರ ಬಂದಿರುವಂಥ ವಿದ್ಯಾದೇವಿಗೆ ಹಲ್ಲು ಮುರಿದು ಇತ್ತು. ಇನ್ನೊಬ್ಬನಿಗೆ ಬಂದಿರುವಂಥ ಪ್ರತ್ಯಕ್ಷ ಆಗಿರುವಂಥ ವಿದ್ಯಾದೇವತೆಯ ಕಿವಿ ಹರಕಲಿತ್ತು. ಏನಿದ ಪರೀಕ್ಷೆ ಎಲ್ಲಿ ಇರ್ತೈತ್ರಿ, ಏನಿದ ಅಂಥೇಳಿ ಗುರುವಿನ ಹತ್ರ ಬರಲಿಲ್ಲ ಅವರು. ಸ್ವಯಂ ಇದ್ದರೆ ಅವರ ಇಲ್ಲದ ವಿನಃ ವಿದ್ಯೆ ಪ್ರಾಪ್ತ ಆಗುವುದಿಲ್ಲ. ಸ್ವಯಂ ಸಮರ್ಥ ಇದ್ದರು. ಇಬ್ಬರೂ ಕೂಡ ಪರಸ್ಪರರಲ್ಲಿ ಭೇಟಿಯಾಗಿ ಮಾತಾಡಲಿಲ್ಲ. ಮಂತ್ರವನ್ನು ನೋಡಿದರು. ಒಂದು ಮಂತ್ರದೊಳಗ ಒಂದು ಅಕ್ಷರ ನ್ಯೂನ ಇತ್ತು, ಇನ್ನೊಂದು ಮಂತ್ರದೊಳಗ ಒಂದು ಅಕ್ಷರ ಅಧಿಕ ಇತ್ತು. ಅಧಿಕ ಇದ್ದವನಿಗೆ ಹಲ್ಲು ಇರುವ ಹಾಗೆ ಇದ್ದು ಇನ್ನೊಂದು ಹಲ್ಲ. ನ್ಯೂನ ಇದ್ದವನಿಗೆ ಕಿವಿ ಹರಕದ. ಅವರ ತಮ್ಮಲ್ಲೇ ತಾವು ವಿಚಾರ ಮಾಡಿದ್ರು, ಇದು ದೇವತೆಗಳ ಲಕ್ಷಣ ಅಲ್ಲ. ಆಮೇಲೆ ಮಂತ್ರದ ಅವಲೋಕನೆ ಮಾಡಿದ್ರು, ಮಂತ್ರವನ್ನು ತಿದ್ದುಪಡಿ ಮಾಡಿ ವಿದ್ಯಾ ಸಾಧ್ಯ ಮಾಡಿಕೊಂಡ್ರು. ಸುಂದರವಾದಂಥ ವಿದ್ಯಾದೇವತೆಗಳ ಪ್ರಸನ್ನಾದರು. ಆಗ ಆ ವಿದ್ಯೆಯ ಮೂಲಕ ಅವರು ಗುರುವಿನ ಚರಣಾರವಿಂದದೊಳಗೆ ಹಾಜರಾದರು. ಆಗ ಗುರುಗಳ ಅವರಿಗೆ ಬೋಧ ಮಾಡಲಿಕ್ಕೆ ಶುರು. ನೋಡೋಣ ಮಂತ್ರ ಕೊಡ್ರಿ ಅಂಥೇಳಿ ಅಂದರು. ಆ ಮಂತ್ರದಲ್ಲಿ ತಿದ್ದುಪಡಿ ಆದದ್ದಿತ್ತು. ಇವರು ಏನಾದರೂ ವಿದ್ಯಾಗ್ರಹಣ ಮಾಡಲಿಕ್ಕೆ ಯೋಗ್ಯದರು ಅಂಥೇಳಿ ಅವರಿಗೆ ವಿದ್ಯೆಯ ಪ್ರದಾನ ನಡೀತಾರೆ. ಜೀವನ ಹೇಗಿರ್ತಿದೆ, ಇದು ಆತ್ಮಕಲ್ಯಾಣದ ಮಾತಲ್ಲ, ಇದು ಬರೀ ವಿದ್ಯೆಯ ಮಾತಿದೆ. ಆತ್ಮಕಲ್ಯಾಣದ ಮಾತು ಮುಂದೆ ಇದೆ ರೀ, ಇನ್ನೂ ದೂರ ಇದೆ. ವಿದ್ಯೆಯ ಸಲುವಾಗಿ ಏನೇನು ತ್ಯಾಗ ಮಾಡಿದಾರೆ ಅವರ. ಅಹಂಕಾರ ಅಭಿಮಾನ ಇಟ್ಕೊಂಡ್ರೇನ, ಸಂಶಯಾದಿಗಳನ್ನ ಇಟ್ಕೊಂಡ್ರೇನ, ಗುರುಗಳು ನಮಗೆ ಯಾಕೆ ಹೀಗೆ ಮಾಡಿದಾರೋ ಅನ್ನೋದಿತ್ತೇನ, ಯಾವ ಪ್ರಶ್ನೆನೂ ಇಲ್ಲ ಅಂಥೇಳಿ ಈ ಜಿನವಾಣಿ ರೂಪದ ಅಮೃತ ಸುವರ್ಣ ಪಾತ್ರೆಯಲ್ಲಿ ಆ ಶಿಂಹಿನಿಯ ಹಾಲು ನಿಲ್ಲುತ್ತಿದೆ ಅನ್ನುವ ದೃಷ್ಟಾಂತ ಕೊಟ್ಟು ಹೇಳಿದ್ದಾರೆ. ಬೇರೆ ಧಾತುವಿನ ಪಾತ್ರೆ ಚಿನ್ನ ಭಿನ್ನಾಗಿ ಹೋಗ್ತಿದೆ, ಶಿಂಹಿನಿಯ ಹಾಲನ್ನು ಹಾಕಿದರೆ. ಅದೇ ಪ್ರಕಾರ ಪ್ರಭು ತ್ರಿಲೋಕ ಪೂಜ್ಯ ಅರಹಂತ ಸರ್ವಜ್ಞ ದೇವರ ಆ ವಚನದಿಂದ ಎಳೆದು ಬಂದಂಥ ಅಮೃತವನ್ನು ಗ್ರಹಣ ಮಾಡಲಿಕ್ಕೆ ಹೃದಯ ರೂಪದ ಪಾತ್ರೆಯಷ್ಟು ನಿರ್ಮಲಬೇಕು. ಹೀಗಾಗಿ ಮುಂದೆ ಅವರಿಗೆ ಬೋಧ ಆಯಿತು. ಧರಸೇನಾಚಾರ್ಯರ ತಮ್ಮ ತಮ್ಮ ಧ್ಯಾನ ಲೋಕದೊಳಗೆ ಹೊರಟು ಹೋದರು, ತಮ್ಮ ತಮ್ಮ ಸಾಧನಾ ಲೋಕದೊಳಗೆ ಹೊರಟು ಹೋದರು. ಇವರು ತಮ್ಮ ಬುದ್ಧಿ ಇದನ್ನು ಬರೆದಿಡ್ರಪ್ಪ ಅಂಥೇಳಿ ಹೇಳಲಿಲ್ಲ. ಇವರು ತಮ್ಮ ಬುದ್ಧಿಯ ಅನುಸಾರ ಅದರದ್ದೆಲ್ಲ ವಿಸ್ತಾರ ಮಾಡಿದರು. ಷಟ್ಖಂಡಾಗಮದ ರಚನೆ ಆಯಿತು. ಪ್ರಥಮ ಶ್ರುತ ಸ್ಕಂಧ ಅಂಕಲೇಶ್ವರ ಗ್ರಾಮದೊಳಗ ಇವತ್ತಿನ ದಿವಸ ಜೈನರ ಏನು ಮಾಡಿದರು, ಅದರದ ಆದರ ಮಾಡಿದರು, ಸನ್ಮಾನ ಮಾಡಿದರು.
ಲಾಭಾನ್ವಿತ ಆದರು. ಜೀವನ ಧನ್ಯ ಮಾಡಿಕೊಂಡ್ರೆ ಬರೀ ತಿಳಿಯಲಿಲ್ಲ, ಧನ್ಯ ಮಾಡಿಕೊಂಡ್ರು. ಇದು ಪ್ರಥಮ ಶ್ರುತ ಸ್ಕಂಧದ ಮಾತ. ದ್ವಿತೀಯ ಶ್ರುತ ಸ್ಕಂದದೊಳಗ ಅರ್ಹದ್ಬಲಿ ಅನ್ನವರ ಕುಂದುಕೊಂದ ಆಚಾರ್ಯ ದೇವರ ಗು ಅವರ ಮೂಲಕ ಪ್ರದತ್ತ ಬೋಧದಿಂದನೂ ಆತ್ಮನ ಯಾವ ಆ ಅದ್ವಿತೀಯವಾದಂಥ ಅತೀಂದ್ರಿಯ ಆನಂದದ ಸಂವೇದನದ ಮೂಲಕ ಜ್ಞಾನದ ಪ್ರತಿಭಾ ಬೆಳಗಿತೋ, ಅದರ ಮೂಲಕ ಭಗವಾನ್ ಕುಂದುಕೊಂದಾಚಾರ್ಯರು ಮೊದಲಾಗಿ ಅನೇಕ ಆಚಾರ್ಯರ ಋಷಿಗಳ ಗ್ರಂಥದ ರಚನೆ ಮಾಡಿದರು. ಆ ಕುಂದಕೊಂದ ಆಚಾರ್ಯ ದೇವ ಅದಂತೂ ಕರ್ಣಾನುಯೋಗಕ್ಕೆ ಸಂಬಂಧಿಸಿದ್ದಾಯ್ತು. ಷಟ್ಖಂಡಾಗಮ 40,000 ಶ್ಲೋಕ ಪ್ರಮಾಣ, 70,000 ಶ್ಲೋಕ ಪ್ರಮಾಣ ಮತ್ತು ಆ ವಿಜಯಧವನ ಮೊದಲಾದದ್ದು ಒಂದೂ ಶ್ಲೋಕ ಉಪಲಬ್ಧ ಇಲ್ಲ. ಇಂಥ ರಾಶಿ ರಾಶಿ ಇಲ್ಲಿ ಇಟ್ಟದ್ದ ಇದೆ ಷಟ್ಖಂಡಾಗಮ ಧವಲ ಟೀಕಾ 15 ಭಾಗ ಅದವು, 16 ಭಾಗ ನೋಡೋದ. ಓದೋದು ಯಾವಾಗ? ಅರೆ ಓದುವಂಥ ಸುಲಭ ಗ್ರಂಥಗಳ ಬಂದು, ಸುಲಭ ಅಂತಂದ್ರೆ ಅದು ಕಠಿಣ ಇದೆ, ಅದರಲ್ಲಿ ವಿಷಯ ಬಹಳ ಬೇರೆ ಇದೆ, ಹೀಗೆ ಮಾತಿಲ್ಲ. ಆದರೆ ಅದು ಸೂಕ್ಷ್ಮ ಇದೆ. ಇದರ ಅಧ್ಯಯನದ ಮೂಲಕ, ದ್ರವ್ಯಾನುಯೋಗದ ಅಧ್ಯಯನದ ಮೂಲಕ ಜೀವದಲ್ಲೇ ಸ್ವಪರ ತತ್ವಗಳದ ನಿರ್ಣಯ ಆಗಿ ಪರತತ್ವದಿಂದ ಇಡೀ ವಿಶ್ವದಿಂದ ವಿಮುಖತೆಯನ್ನು ಸಾಧಿಸಿ ಯಾವನೋ ಜೀವ ಯಾವ ಅಂತರ್ಮುಖತೆಯಿಂದ ಅಂತರ್ನಿಧಿಯನ್ನು ಕಂಡು ಪ್ರತ್ಯಕ್ಷ ಅನುಭವಿಸ್ತಾನೋ ಅವನಲ್ಲೇ ಯಾವ ಜ್ಞಾನದ ಪ್ರತಿಭೆ ಇರ್ತಿದೆ, ಆ ಪ್ರತಿಭೆಯ ಮೂಲಕ ಆ ಕರ್ಣಾನುಯೋಗದ ವಾಚನ ಆಗೋ ಸಾಧ್ಯ ಇದೆ, ತಿಳಿಯೋ ಸಾಧ್ಯ ಇದೆ. ಒಂದು ಮಾತು ಇದೆ, ಎಲ್ಲಿ ಭೇದ ವಿಜ್ಞಾನದಿಂದ ಅಂತಃತತ್ವದ ವಿಶ್ವಾಸ ನಿರ್ಣಯ, ಅಂತಃತತ್ವದ ಸನ್ಮುಖ ನಿರಂತರದ ಉದ್ಯಮ ಎಲ್ಲಿ ನಡೆಯುವುದಿಲ್ಲವೋ ಅಲ್ಲಿ ಉಳಿದ 3 ಅನುಯೋಗಗಳದ್ದು ಪ್ರಶ್ನೆ ಇಲ್ಲ. ಉಳಿದ 3 ಅನುಯೋಗಗಳ ತಿಳಿಯೋದನ್ನ ಸಾಧ್ಯ ಇಲ್ರಿ. ಅದಕ್ಕೆ ದ್ರವ್ಯಾನುಯೋಗ ನಿಜವಾಯನ ಈ ಜೀವದ ಸಲುವಾಗಿ, ಆತ್ಮನ ಅನುಭೂತಿಯ ಸಲುವಾಗಿ, ಆತ್ಮನ ನಿರ್ಣಯದ ಸಲುವಾಗಿ, ಆತ್ಮಸನ್ಮುಖ ಪುರುಷಾರ್ಥದ ಸಲುವಾಗಿ ಅತ್ಯಂತ ಉಪಯೋಗಿ ಇದೆ. 4 ಅನುಯೋಗಗಳ ಕುರಿತು ಮೋಕ್ಷ ಮಾರ್ಗ ಪ್ರಕಾಶಕದೊಳಗೆ ಟೋಡರ್ಮಲ್ಲರ ಹೇಳಿರುವುದನ್ನು ಓದೋದು ಮತ್ತೊಂದು ಸಲ ಓದೋದು. ಇನ್ನು ಈ ಕುಂದುಕೊಂದ ಆಚಾರ್ಯ ದೇವರ ಮಹತ್ವ ಮಹಿಮೆ ಎಂಥದ್ದ. ಅವರು 10 ವರ್ಷಕ್ಕೆ ದೀಕ್ಷಾಧಾರಣ ಮಾಡಿದರು. ಅವರ ದೀಕ್ಷಾ ಜೀವನದೊಳಗ ಆ ಅಂತರಂಗದ ಪರಿಶುದ್ಧಿಯ ಪ್ರಭಾವದಿಂದ ಯಾವ ಈ ಪಂಚಮ ಕಾಲದೊಳಗೆ ಯಾವೂ ಜೀವಕ್ಕ ಸಾಕ್ಷಾತ್ ಅರಹಂತರ ದರ್ಶನ ಆಗುವುದಿಲ್ಲ ಅನ್ನುವ ಯಾವ ಕಾಲದ ನಿರ್ಣಯ ಇದೆಯೋ, ಅಬಾಧಿತ ಸತ್ಯ ಇದೆಯೋ, ಅದನ್ನು ಲಂಘಿಸಿ ಕುಂದುಕೊಂದ ದೇವ ಸಾಕ್ಷಾತ್ ವಿಧೇಯ ಕ್ಷೇತ್ರಕ್ಕೆ, ಪೂರ್ವ ವಿಧೇಯ ಕ್ಷೇತ್ರಕ್ಕೆ ಹೋಗಿ ಸೀಮಂಧರ ಸ್ವಾಮಿಯ ಸಮವಸರಣದೊಳಗ 8 ದಿವಸಗಳವರೆಗೆ ಇದ್ದು, 8 ದಿವಸಗಳವರೆಗೆ ದಿವ್ಯಧ್ವನಿಯನ್ನು ಕೇಳಿ ಅನ್ನೋದು ಉಪಚಾರದ ಕಥನೆ ಇರಬಹುದು. ಆದರೆ 8 ದಿವಸ ಅವರ ಆ ಆತ್ಮಲೀನತೆ, ಆತ್ಮ ನಿಮಗ್ನತೆ ಏನಿದೆ ಅದರೊಳಗೆ ಅಧಿಕ ಪುರುಷಾರ್ಥ ಮಾಡಿದರು. ಕೊನೆಗೆ ಪ್ರಭಾಮಂಡಲದ ಕಡೆಗೆ ಗಮನ ಹೋಗುವುದರಿಂದ ಅವರಿಗೆ ತಿಳಿದು ಬಂತು, ಇನ್ನೂ ಒಂದು ಭವ ಶೇಷ ಇರೋದು, ಇನ್ನೂ ಒಂದು ಭವ ಇರೋದು ತಿಳಿದು ಬಂತು. ಆಗ ಅವರ ಸಹಜ ಭಾವದಿಂದ ಮರಳಿ ಸ್ವದೇಶಕ್ಕೆ ಬಂದ ನಂತರ ಪ್ರವಚನ ಸಾರದ ರಚನೆ ಮಾಡ್ತಾರೆ ಮೊಟ್ಟ ಮೊದಲಿಗೆ. ಅದಕ್ಕಿಂತ ಮೊದಲ ಪಂಚಾಸ್ತಿಕಾಯ ಮತ್ತು ಅಷ್ಟಪಾಹುಡದ ರಚನೆ ಆದದ್ದು ಇತ್ತು. ವಿಧೇಯ ಕ್ಷೇತ್ರದಿಂದ ಮರಳಿ ಬಂದ ನಂತರ ಪೊನ್ನೂರು ಬೆಟ್ಟದ ಮೇಲೆ ಪ್ರವಚನ ಸಾರ ಗ್ರಂಥದ ರಚನೆ ಮಾಡಿದರು.
ಅದರ ನಂತರ ಅವರ ಕುಂದಾದ್ರಿಯ ಕಡೆಗೆ ಪ್ರಯಾಣ ಬೆಳೆಸಿದರು. 85 ವರ್ಷ ಪೂರ್ಣಾಗಿ ಹೋಗಿದ್ದು ಆವಾಗ ಅವರಿಗೆ. ಕುಂದಾದ್ರಿಯ ಸುತ್ತಮುತ್ತಲಿನ ಪ್ರದೇಶಗಳಲ್ಲಿ 10 ವರ್ಷ ಕಳೆದರೆ ಅವರು. ಕುಂದಾದ್ರಿ ಅದೇನು ವಿಶಾಲವಾದಂಥದ್ದು ಇದೆ ಅಲ್ಲ, ವನ ಪ್ರದೇಶ. 10 ವರ್ಷ ಕಳೆದರು. ಆ ಸಮಯದೊಳಗ ಅವರದ ಜ್ಞಾನ, ಅವರ ಅಂತಃ ಸಾಧನೆ, ಅವರ ಶ್ರದ್ಧೆಯ ದೃಢತೆ, ಅವರ ಚಾರಿತ್ರ್ಯದ ನಿರ್ಮಲತೆ, ಭಾವದ ಪರಿಶುದ್ಧಿ ಎಷ್ಟಾಗಿರಬಹುದು ಕಲ್ಪನಾ ಮಾಡೋದ್ರೆ. ಆ ಕುಂದಾದ್ರಿ ಬೆಟ್ಟದ ಮೇಲೆ ಸಮಯಸಾರ, ಭರತ ಕ್ಷೇತ್ರದ ಭಗವಾನ್ ಸ್ವರೂಪವಿರುವಂತಹ ಸಮಯಸಾರದ ರಚನೆ ಮಾಡಿದರು. ಸಮಯಸಾರ ಅದ ಅಕ್ಷಯ ಚಕ್ಷುವಿನೊಳಗ ಅದರ ರಚನೆ ಹೇಗಾಯಿತು ಅನ್ನೋದ ಅಪ್ಪಾಜಿ ಬರೆದದ್ದಲ್ಲಿ ನೋಡಿದ್ದೇವೆ. ಬೇಕಾದರೆ ಇನ್ನೊಂದು ಸಲ ನೋಡೋದು. ಕೊನೆಗೆ ಯಾವ ಪ್ರಕಾರ ಧರಸೇನಾಚಾರ್ಯರ ತಮಗೇನು ಪ್ರಾಪ್ತ ಜ್ಞಾನಿತ್ತು ಅದನ್ನು ಪ್ರದಾನ ಮಾಡಿದ ನಂತರ ನಿಶ್ಚಿಂತವಾಗಿ ಆತ್ಮ ಸಾಧನೆಯೊಳಗೆ ಹೊರಟು ಹೋದರು. ಆ ಪ್ರಕಾರ ಕುಂದು ಪ್ರಭು ನಿಶ್ಚಿಂತವಾಗಿ ಆತ್ಮ ಸಾಧನೆ ಮಾಡುವ ವೇಳೆದೊಳಗ ಈ ನಿಯಮಸಾರವೆನ್ನುವಂಥ ಗ್ರಂಥ ಉದಿಸಿ ಬಂತರೆ. ಬರೇ 187 ಪ್ರಾಕೃತ ಗಾಥೆ ಇದ್ದಾವೆ. ಎಷ್ಟ? 187. ಅದರ ಮೇಲೆ ಇಂದಿಗೆ ಸುಮಾರು 900 ವರ್ಷಗಳ ಪೂರ್ವದೊಳಗ ಪದ್ಮಪ್ರಭ ಮಲಧಾರಿ ದೇವ್ ಅನ್ನುವಂಥ ಮುನಿರಾಜರ ಟೀಕೆ ಬರೆದರ ತಾತ್ಪರ್ಯ ವೃತ್ತಿ ಅಂತ. ನಿಯಮಸಾರದ ವಿಷಯ ಎಷ್ಟು ಅದ್ಭುತ ಇದೆ ಅನ್ನೋದ ಆ ಟೀಕಾಕಾರರನ್ನು ಕೇಳಿದರೆ ಅವರು ಏನು ಹೇಳಬಹುದಾಗಿತ್ತೋ ಗೊತ್ತಿಲ್ಲ. ಆದ್ರೆ ಬರೆದದ್ದು ಎಷ್ಟು ಅಂತಂದ್ರೆ 311 ಕಲಶ ಬರ್ತಾರೆ. 187 ಗಾಥೆಗಳ ಮೇಲೆ 311 ಕಲಶ್ ಮತ್ತು ವಿಸ್ತೃತವಾದಂಥ ಟೀಕೆ, ಗದ್ಯ ಟೀಕೆ. ನಿಯಮಸಾರದ ಮಹಿಮೆ ಎಂಥದ್ದಿರಬಹುದು, ನಿಯಮಸಾರ ಲೋಕದಿಂದ ಎಷ್ಟು ಭಿನ್ನ ಇರಬಹುದು ಅನ್ನೋದರದ ನಾವು ಈ ಶುಭ ತಿಥಿಯಂದು, ಶುಭ ಪರ್ವದಂದು ಅಳತೆ ಮಾಡುವ ನಮ್ಮದೇ ಆದಂಥ ಚಿಕ್ಕದಾದ ಅಳತೆ ಕೋಲಿದೆ. ಆ ಅಳತೆ ಕೋಲಿನಿಂದ ಅಳತೆ ಮಾಡುವ ಪ್ರಯಾಸ ಮಾಡೋದ್ರೆ ಈ ಜೀವನದೊಳಗ ನಾವು ಏನೇನು ಸಂಪಾದನೆ ಮಾಡಿದೇವಲ್ಲ, ಕುನ್ನಿಯ ಪಾಲಂತೆ, ಕುನ್ನಿಯ ಪಾಲಂತೆ ಅಂಥೇಳಿ ఆయన ಭವ್ಯಾಮೃತಕಾರ ನಮ್ಮ ಕನ್ನಡದ ಕವಿ ಹೇಳಿದರ ಹಾಗೆ ನಾವು ಈ ಜೀವನದೊಳಗೆ ಏನೇನು ಸಂಪಾದನೆ ಮಾಡಿದ್ದೀವಿ. ಶಾಸ್ತ್ರಜ್ಞಾನ ಬೇಕಾದ್ರೆ ಇರ್ಬೋದು, ಉಳಿದದ್ದೆಲ್ಲ ಅಂತೂ ಒಂದು ಶ್ರೇಣಿ ಒಳಗೆ ಹೋಗಿ ಶಾಸ್ತ್ರಜ್ಞಾನ, ಧರ್ಮದ ಆಚರಣೆ ಎಲ್ಲವೂ ನಿರರ್ಥಕ ಇತ್ತು ಅನ್ನೋದ ಈ ಕೃತಿಯನ್ನು ಓದಿದ ಮೇಲೆ ತಿಳಿದು ಬರ್ತಿದೆ. ಯಾಕೆ ಅಂತಂದ್ರೆ ಈ ಕೃತಿ ಲೋಕದಿಂದ ದೂರ ತಗೊಂಡು ಹೋಗ್ತಿದ್ದಾರೆ. ಓದುವಂಥವ ತಾನಾಗಿನ ಈ ಲೋಕದ ಸಮಸ್ತ ರೀತಿ ನೀತಿಗಳಿಂದ ಭಿನ್ನ ಆಗ್ತಾನೆ. ಮೇಲೆ ಮುಖಪುಟದ ಮೇಲೇನಿದೆ? ನಿಯಮಸಾರದ ನಿಜ ನಿಧಿ. ನಿಯಮಸಾರದ ನಿಜ ನಿಧಿ. ನಿಯಮಸಾರ ಗ್ರಂಥದೊಳಗ ಕುಂದರ್ದೇನಿಲ್ಲ. ಕುಂದ್ರ ಅಪ್ಪಂದು ಏನಿಲ್ಲ. ನನ್ನ ನಿಧಿ ಇದೆ, ನನ್ನ ನಿಧಿ. ಆ ನಿಧಿ ಕಾಣಕ್ಕೆ ಬೇಕು, ನಮಗೆ ಪ್ರಾಪ್ತ ಮಾಡ್ಕೊಳ್ಳಿಕ್ಕೆ ಬೇಕು. ಜೀವನ ಧನ್ಯ. ಅವರ ಆ ನಿಧಿಯೊಳಗೆ ಹೊರಟು ಹೋದರೆ, ಅವರದೇ ಆದಂಥ ನಿಧಿಯೊಳಗೆ ಹೊರಟು ಹೋದರು. ನಿಯ ಭಾವನ, ನಿಜ ಭಾವನ, ತನ್ನ ಭಾವನ. ಲೋಕದೊಳಗೆ ಸುಖ ದುಃಖಗಳಿಗೆ ಕಾರಣ, ಲೋಕದೊಳಗೆ ಇರುವಂಥ ಈ ಜೀವ ಮೂರೂ ಕಾಲದಲ್ಲಿ ಲೋಕದಲ್ಲಿ ಯಾವುದೇ ಮೂಲೆಯಲ್ಲಿದ್ದರೂ ಇವನ ನಿಧಿ ಏನಿದೆ? ಇವನ ನಿರ್ಮಲ ಅಥವಾ ಮಲಿನ ಭಾವನೆ, ಬೇರೆ ಏನೂ ಇಲ್ಲ. ಅದನಂದ ಇದನಂದ, ಅದನಂದ ಇದು ನಾನು ಸಂಪಾದನೆ ಮಾಡಿದ್ದ, ಇದು ಯಾವುದೂ ಇಲ್ಲ.
ನಿಜ ನಿಧಿ ಏನು? ಬರೇ ಒಂದು ಸಮಯದ ಭಾವ, ಒಂದು ಸಮಯದ ಭಾವ. ಒಂದು ಸಮಯದ ಭಾವದೊಳಗೆ ಮೋಕ್ಷ ಮಾರ್ಗ ಇದೆ, ಒಂದು ಸಮಯದ ಭಾವದೊಳಗೆ ಮೋಕ್ಷ ಇದೆ. ಏನ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ. ಇದನ್ನು ಹೊರತುಪಡಿಸಿ ಮೋಕ್ಷ ಮಾರ್ಗ ಇಲ್ಲ. ಹಾಗಾದ್ರೆ ಅವು ಎಲ್ಲದವ? ಗ್ರಂಥದೊಳಗೇನು, ಮಂದಿರದೊಳಗೇನು, ಶಿಖರ್ಜಿ ಒಳಗೆ ಎಲ್ಲದವ? ನಿಜ ನಿಧಿ. ಅವು ತನ್ನವೇ ನಿಧಿ ಅದಾವ. ಆ ಮೋಕ್ಷ ಮಾರ್ಗ ಏನಿದೆಲ್ಲ ಅದು ತನ್ನದೇ ನಿಧಿ. ಅಲ್ಲಿ ಉಪಸರ್ಗ ಪರೀಕ್ಷೆಗಳದ್ದೇನು ಕೆಲಸ? ಉಪಸರ್ಗ ಪರೀಕ್ಷೆಗಳದ್ದೇನು ಪ್ರವೇಶ ಇಲ್ಲ, ನಾಮ ನಿಶಾನ ಇಲ್ರಿ. ಯಾರಿಗೆ ಉಪಸರ್ಗ ಆಗ್ತಿದೆ? ಯಾರಿಗಾಗ್ತಿದೆ ಉಪಸರ್ಗ? ಆ ನಿಧಿ ಮೇಲೆ ಉಪಸರ್ಗ ಆಗ್ತಿದೆ, ಆ ನಿಧಿಗೆ ಪರೀಕ್ಷೆ ಬರ್ತಿದೆ. ಈ ಸಂಸಾರದೊಳಗ ಸಂಸಾರದಲ್ಲಿ ಸುತ್ತಾಡುವಂಥ ಮಾರ್ಗಗಳೆಲ್ಲ ಈ ಜೀವನಿಗೆ ಅನಂತ ಬಾರಿ ಪರಿಚಯದೊಳಗೆ, ಆದರೆ ಒಂದು ಮೋಕ್ಷ ಮಾರ್ಗ ಪರಿಚಯದೊಳಗೆ ಬಂದಿಲ್ಲ. ಈ ನಿಯಮ ಸಾರದೊಳಗೆ ಏನಿದೆ? ಮೋಕ್ಷ ಮಾರ್ಗ. ಮೋಕ್ಷ ಮಾರ್ಗದ ಫಲ ನಿರ್ವಾಣೆ. ಮಾರ್ಗ ಹೀಗಿದೆ ನೋಡ್ರಿ, ಚಿತ್ರ ತೋರಿಸಿದ್ದಿದೆ, ಕೆಳಗೆ ಬರದದ್ದೇ ಇದೆ. ಅದು ಬರದದ್ದು ತಿಳಿಲಿಲ್ಲ ಅಂದ್ರೆ ಚಿತ್ರ ತೋರಿಸಿದ್ದೇ ಇದೆ. ಇದು ಮೋಕ್ಷದ ಮಾರ್ಗ. ಎಲ್ಲಿದೆ ಮಾರ್ಗ? ಏನು ಕಾಣ್ತಾನೆ ಇಲ್ಲಲ್ಲ. ಅರೆ ಮಾರ್ಗ ಒಳಗಿದೆ ರೀ, ಮಾರ್ಗ ಒಳಗೆ ನಿರ್ಮಾಣ ಆಗ್ತಿದೆ, ಒಳಗೆ ನಿರ್ಮಾಣ ಆಗ್ತಿದೆ. ಒಳಗನ ಮಂಜಲ ಇದೆ, ಒಳಗನ ಪುರುಷಾರ್ಥ ಇದೆ. ಆ ಮಾರ್ಗದ ಮೇಲೆ ಗಮನ ಮಾಡುವಂಥ ಜೀವ ನಿರಾಯಾಸ್, ನಿರಾಯಾಸ್, ನಿರಾಲಂಬಿ, ನಿರಾಕುಲ ಶಾಂತಿ. ಆ ಮಾರ್ಗದ ಫಲ ಏನಿದೆ? ನಿರ್ವಾಣ, ಮೋಕ್ಷ. ಇಲ್ಲಿ ತೋರಿಸಿದ್ದೆ ಇದು ಇದೆ ಮೋಕ್ಷ ಮಾರ್ಗ ರೀ. ಹೇಗಿದೆ ಅದ ಮೋಕ್ಷ ಮಾರ್ಗ? ಹೇಗಿದೆ? ಹೇಗಿದೆ? ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ, ಸಮ್ಯಕ್ ಚಾರಿತ್ರ ಒಳಗಿದೆ. ಹೀಗೆದಾರಲ್ಲ ಇವ್ರು ಒಳಗಿದೆ ರೀ. ಇಲ್ಲೇನು ಮುನಿರಾಜರು ಕೂತಿದಾರಲ್ಲ ಅವರು ಒಳಗಿದೆ ಸಮ್ಯಕ್ ದರ್ಶನ, ಸಮ್ಯಕ್ ಜ್ಞಾನ. ಅದಕ್ಕೆ ಅವುಗಳದ್ದೆಲ್ಲಿ ಹೊರಗೆ ದಿಕ್ಸೂಚಿ ಇಲ್ರಿ. ಇಲ್ಲಿ ಅದಾವ, ಭೇದ ರೂಪ ಅದಾವ. ಆದ್ರೆ ಮೋಕ್ಷ ಮಾರ್ಗ ಅಭೇದ ಇದೆ. ಇವು ಶಬ್ದ ಭೇದ ರೂಪ ಅದಾವ, ನಡುವು ಡ್ಯಾಶ್ ಅದಾವ್ರಿ. ಇದು ಅಭೇದ ಇದೆ. ಅಭೇದ, ಅಭೇದ ಹೇಗ? ಅಭೇದ ಹೇಗ ಅಂತಂದ್ರ ಸಂಪೂರ್ಣ ಶರೀರ ಅಖಂಡ ಆದದ್ದಿದೆ. ನೋಡುವ ಸಲುವಾಗಿ ಓಡ್ತಾ ಇಲ್ಲ, ನಡೆಯುವ ಸಲುವಾಗಿ ಓಡ್ತಾ ಇಲ್ಲ, ಮಾಡುವ ಸಲುವಾಗಿ ಓಡ್ತಾ ಇಲ್ಲ. ಆತ್ಮ ಒಳಗೆ ಏನದನೋ ಅಭೇದ. ಹಾಗಾದ್ರೆ ಈ ಶರೀರ ಹೇಗಿದೆ? ಕಣ್ಣನ್ನೂ ತೆಗೆದಿಲ್ಲ, ಕೈಯನ್ನೂ ಆಶೀರ್ವಾದಾದಿಗಳು ಇಲ್ಲ, ಏನೂ ಇಲ್ಲ, ಅಭೇದ. ಈಗ ಈ ಕಡೆ ನೋಡ್ತಾ ಇರೋದ ನನ್ನಲ್ಲಿ ಭೇದ ಇದೆ, ಅಭೇದತೆ ಇದೆ. ಈ ಕಡೆ ಬಿಟ್ಟು ಈ ಕಡೆ ನೋಡೋದ ಎಲ್ಲ ಭೇದನರೇ. ಭೇದನ ಹೊರಗೆ ನೋಡೋದು ಮೊದಲ ಭೇದ, ಒಂದನ್ನು ಬಿಟ್ಟು ಒಂದು ನೋಡೋದು ಅದು ಮತ್ತು ಭೇದದಲ್ಲಿ. ಇಲ್ಲೇನಿದೆ? ನೋಡ್ತಾನೆ ಇಲ್ಲ ಹೊರಗೆ. ಯಾಕ? ಅನಂತ ಕಾಲದಿಂದ ನೋಡಿ ಆಗಿದೆ, ಏನಿಲ್ಲ ಅಲ್ಲಿ. ಅನಂತ ಕಾಲದಿಂದ ನೋಡಿ ಆಗಿದೆ, ಏನು ಇಲ್ಲ ಅಲ್ಲಿ. ಹಾಗಾದ್ರೆ ಈಗ ಎಲ್ಲಿ ನೋಡೋದ? ಎಲ್ಲಿ ನೋಡ್ಬೇಕಾದಂಥ ಪ್ರಶ್ನೆನೇ ಇಲ್ಲ. ಎಲ್ಲಿಯೂ ನೋಡ್ಬೇಕಾದಂಥ ಪ್ರಶ್ನೆನೇ ಇಲ್ಲ. ನೋಡುವಂಥದ್ದು ಹೊರಗೆ ಏನೂ ಇಲ್ಲ. ಭಗವಂತನ ನೋಡೋದಿಲ್ಲ. ಅರೆ ಆ ಭಗವಂತನ ವಿಗ್ರಹ ಹೊರಗಿದೆ, ಭಗವಂತ ಒಳಗದ. ಭಾವಪೂಜೆಯೊಳಗೆ ಏನು ಬಂತು? ಪೂಜ್ಯ ಪೂಜಕ ನೊಂದಾಗುವುದು ಪೂಜೆಯ ಫಲದ ಸಾರವಿದೆ. ಪೂಜೆಯ ಫಲದ ಸಾರ ಏನ? ಪೂಜ್ಯ ಪೂಜಕ ಒಂದಾಗುವುದು. ಹಾಗಾದ್ರೆ ಪೂಜ್ಯ ಅಲ್ಲಿ ಅದನ್ನಲ್ಲ, ಪೂಜ್ಯ ವೇದಿ ಮೇಲೆ ಅದನ್ನು, ಮಂದಿರದೊಳಗದನ್ನಲ್ಲ, ಪೂಜ್ಯ ಸಮವಸರಣದೊಳಗದನು, ಸಿದ್ಧಾಲಯದೊಳಗದನು ಇಲ್ಲ. ಪೂಜ್ಯ ಪುರುಷ ಎಲ್ಲಿದ್ದಾನು? ಒಳಗೆ. ಪೂಜೆ ಮಾಡುವಂಥದ್ದು ಯಾವ ಭಾವ ಇದೆ ಅದು ಯಾರ್ದು ಇದೆ?
ತನ್ನದೇ. ಏನೂ ಇಲ್ಲರಿ, ಹೊರಗಡೆ ಏನೂ ಇಲ್ಲ. ಏನಂದ್ರೆ ಏನೂ ಇಲ್ಲ. ಹೊರಗಡೆ ಏನನ್ನಾದರೂ ನಂಬಿದರೆ, ಹೊರಗಡೆ ಏನನ್ನಾದರೂ ತಿಳಿದರೆ, ಹೊರಗಡೆ ಏನಾದರೂ ಇದೆ ಅನ್ನೋ ವಿಚಾರ ಬಂದರೆ, ಈ ಜೀವದ ನಿಯಮದಿಂದ ಏನಾಗುತ್ತಿದೆ ಅಂತಂದ್ರೆ ಭವ ಪರಂಪರೆಗೆ ಒಂದು ಇಟ್ಟಿಗೆಯನ್ನು ಇಟ್ಟ ಹಾಗೆ, ಒಂದು ಭೂಮಿಕೆಗೆ ಅದೊಂದು ಇಟ್ಟಿಗೆ ಭದ್ರ ಮಾಡಿದ ಹಾಗೆ. ಅದರ ಸಲುವಾಗಿ ಪೂಜ್ಯಪಾದಾಚಾರ್ಯ ದೇವೇನು ಹೇಳಿದ್ರು, ನೋಡಿದರೂ ಸಹ ನೋಡುವುದಿಲ್ಲ, ನುಡಿದರೂ ಸಹ ನುಡಿಯುವುದಿಲ್ಲ, ನಡೆದರೂ ಅಂದರೆ ಇದರ ಅರ್ಥ ಏನು? ಶರೀರ ಗಮನ ಮಾಡ್ತಾ ಇರ್ತೀವಿ, ವಚನ ಸ್ವಯಂ ಶಬ್ದರೂಪ ಭಾಷಾವರ್ಧನ ಆಗ್ತಾ ಇರ್ತವೆ, ಕಣ್ಣುಗಳ ಮೂಲಕ ಜ್ಞಾನ ಹೊರಗೆ ನೋಡ್ತಾ ಇರ್ತಿದೆ. ಆದರೆ ಆ ಜ್ಞಾನಕ್ಕೆ ಹೊರಗೆ ಯಾವುದಾದ್ರೂ ತನ್ನದಿದೆ, ತನ್ನ ಸುಖಕ್ಕೆ ಕಾರಣ ಇದೆ, ತನಗೆ ಲಾಭ ಮಾಡುವಂಥದ್ದಿದೆ ಅನ್ನುವ ಅಭಿಪ್ರಾಯ ಆ ಜ್ಞಾನದೊಳಗೆ ಇರುತ್ತದೆ. ಹೊರಗೆ ನೋಡುವಂಥ ಜ್ಞಾನದ, ಭಗವಂತರನ್ನು ನೋಡುವಂಥ ಜ್ಞಾನದೊಳಗೆ. ಅರೆ, ಭಗವಂತರ ಭಕ್ತಿ ಮಾಡ್ತಾರೆ, ಮಾನತುಂಗಾಚಾರ್ಯ ಮಾಡಿದರು, ಅನೇಕ ಆಚಾರ್ಯರು ಮಾಡಿದ್ದಾರೆ. ಆದರೆ ಆ ಭಕ್ತಿ ಮಾಡುವುಳ್ಳದೊಳಗೂ ಕೂಡ ಆ ಭಗವಂತನನ್ನು ಕಣ್ಣು ಬಿಟ್ಟು ನೋಡ್ತಾ ಇದ್ರನು ಅವರ ಒಂದೊಂದು ಅಂಗದ ಮೂಲಕ ಹರಿದು ಬರ್ತಾ ಇರುವಂಥ ವೀತರಾಗತೆಯನ್ನು ಅನೇಕ ವಿಧದ ಶಬ್ದಗಳಿಂದ ವರ್ಣಿಸ್ತಾ ಇದ್ರನು ಕೂಡ ಆ ಭೇದಗಳಿಂದೆಲ್ಲ ಅಭೇದ ಅಂತಃತತ್ವದ ಕಡೆಗೆನ ಅವರ ಜ್ಞಾನದ ಪರಿಣಾಮನ ಇರ್ತಿದೆ. ಒಂದು ಮಾತು ಇದೆ, ಯಾವ ಕಾರ್ಯ ಮಾಡುವೊಳ್ಳೆದೊಳಗೂ ಕೂಡ ಸಾಧಕ ಜ್ಞಾನಿ ಧರ್ಮಾತ್ಮ ಒಂದು ಅಂಶ ಕೂಡ ತನಗೆ ಹಾನಿಯಾಗುವಂಥದ್ದು ಕಾರ್ಯ ಮಾಡುವುದಿಲ್ಲ. ಒಂದು ಅಂಶ ಕೂಡ ಹಾನಿಯಾಗುವಂಥ ಕಾರ್ಯ ಧರ್ಮಾತ್ಮ ಪುರುಷ ಮಾಡುವುದು, ಮತ್ತು ಒಂದು ಅಂಶ ಕೂಡ ತನಗೆ ಲಾಭ ಆಗುವಂಥ ಕಾರ್ಯ ಅಜ್ಞಾನಿ ಮಿಥ್ಯಾದೃಷ್ಟಿ ಜೀವ ಇದುವರೆಗೂ ಮಾಡಲೇ ಇಲ್ಲ. ಒಂದು ಅಂಶ ಕೂಡ ನಮಗೆ ಸಂಪೂರ್ಣ ಜೀವನೇನು ಕಳೆದು ಹೋಯಿತು. ಒಂದಲ್ಲ ಒಂದು ಪರದ ಅವಲಂಬನೆ ಪೂರ್ವಕ ನಮಗೇನು ಜೀವನ ಅರ್ಥಾತ್ ಜ್ಞಾನ ಸಾಮರ್ಥ್ಯ ಕಳೀತಾ ಇದೆ ಪ್ರತಿ ಸಮಯಕ್ಕೆ, ಅದೆಲ್ಲ ಏನು ಮಾಡ್ತಾ ಇದೆ ನಮಗೆ? ಭವ ಭವ ಭವ, ದುಃಖ, ಬಂಧನ, ಪರಾಧೀನತೆ. ಅದಕ್ಕೆ ಈ ನಿಯಮಸಾರದ ಕಡೆಗೆ ಬರುವ ಸಲುವಾಗಿ ನಮ್ಮ ನಿಮ್ಮ ಅಂತರಂಗ ಸ್ವಲ್ಪರೇ ಪರದ ರುಚಿಯನ್ನು ಸ್ವಲ್ಪರೇ ಸಮಯ ಪೂರ್ಣ ರೂಪದಿಂದ ಬಿಟ್ಟು ಬಿಡುವಂಥದ್ದ ನಿರ್ಣಯ ಮಾಡಬೇಕ್ರಿ, ವಿಚಾರ ಮಾಡಬೇಕು. ಇದು ಮಾರ್ಗದ ಫಲ ಏನಿದೆ ಈ ಪ್ರಕಾರ ಇದೆ. ಮೇಲೆ ಧವಲ ವರ್ಣದ ಆ ನಿರಾಕಾರ ಅದರ ಸಾಕಾರ ಚೈತನ್ಯ ಬಿಂಬ ಇದೆ ರೀ. ಅದರ ನಿರಾಕಾರ ಅದರ ಸಾಕಾರ ಚೈತನ್ಯ ಬಿಂಬ ಇದೆ ರೀ. ಅದು ಮೋಕ್ಷ ಇದೆ, ಮಾರ್ಗದ ಫಲ ಇದೆ. ಇದರ ಬಗ್ಗೆ ಮತ್ತು ಪುನಃ ವಿಚಾರ ತಮ್ಮಲ್ಲೇ ತಾವು ಮಾಡಿಕೊಳ್ಳೋದು. ಇಲ್ಲಿ ತ್ವಯಿಸತಿ ಪರಮಾತ್ಮ ಬಹಳ ಅದ್ಭುತ ಅಂತಂದ್ರೆ ಏನ, 3 ಲೋಕವನ್ನೆಲ್ಲ ಆಕರ್ಷಿತ ಮಾಡಿದ್ದಾರೆ. 3 ಲೋಕವನ್ನೆಲ್ಲ ಸಂಪೂರ್ಣ ಜಡಚೇತನ, ಸುಪಕ್ವ ಚೇತನ, ಜಾಗೃತ ಇರುವಂಥ ಚೇತನ ಏನ, ತ್ವಯಿಸತಿ ಪರಮಾತ್ಮನ್ ಮಾದೃಶಾಂ ಲೋಕಮುಖಾನ್. ತ್ವಯಿಸತಿ ಪ್ರಭು, ನಿಮ್ಮಂಥ ಪರಮಾತ್ಮ ಇದು ಒಳ್ಳೆಯದು ಸಿಕ್ಕೋದಿಲ್ರಿ. ಎಂಥದ್ದೋ ಕಲ್ಪಿತ ದೇವಗಳನ್ನು ನಿರ್ಮಿಸಿಕೊಂಡ ಭಯಾನಕ, ಸಣ್ಣ ಮಕ್ಕಳು ನೋಡಿದರೆ ಹೆದರುವಂಥ ದೇವಗಳ. ಆದರೆ ಇಲ್ಲಿ ಇವರು ಹೇಳ್ತಾ ಇದ್ದಾರೆ, ಪದ್ಮಪ್ರಭಮಲಧಾರಿ ದೇವ ಪ್ರಭು, ನಿನ್ನಂಥ ಪರಮಾತ್ಮ ನನಗೆ ಸಿಕ್ಕಿರು ಒಳ್ಳೆಯದೊಳಗೆ. ನಿನ್ನಂಥ ಪರಮಾತ್ಮನನ್ನು
ದೇವ ಅಂಥೇಳಿ ತಿಳಿಯುವಂಥ ಪರಂಪರೆಯೊಳಗೆ ನನ್ನ ಜನ್ಮ ಆಗಿರುವುದೊಳಗೆ ನಾನು ನನ್ನ ಹಾಗೆ ಇರುವಂಥ ಮೋಹಿ ಜೀವಗಳಿಗೆ ಯಾತಕ್ಕೆ ನಮಸ್ಕಾರ ಮಾಡಲಿ? ಎಂಥ ಮಾತಿದೆ ರೀ! ನಿನ್ನಂಥ ಪರಮಾತ್ಮ ಇರೋ ವೇಳೆದೊಳಗೆ ನನ್ನಂಥ ಮೋಹಮುಗ್ಧನಿಗೆ ನಾನು ಯಾಕೆ ನಮಸ್ಕಾರ? ನನ್ನಂಥ ಮೋಹಮುಗ್ಧನಿಗೆ ಯಾರು ಹೇಳ್ತಾ ಇದ್ದಾರೆ? ಪಂಚೇಂದ್ರಿಯ ಪ್ರಸರ ವರ್ಜಿತ ಗಾತ್ರ ಮಾತ್ರ ಪರಿಗ್ರಹ ಅಂತ ಹೇಳಿ ಹೇಳ್ತಾರಲ್ಲ ಅವರೇ. ಹಾಗೆ ಹೇಳುವಂಥ ಪದ್ಮಪ್ರಭ ಮಲಧಾರಿ ದೇವ್ ಸ್ವಯಂ ಹೇಳಿದ್ದಾರೆ. ಬೇರೆ ಯಾರೇ ಅವ್ರ ಕುರಿತಾಗಿ ಹೇಳಿದಾರೋ ಹೀಗೆ ಮಾತಿಲ್ಲ. 5 ಇಂದ್ರಿಯ ಇದ್ರೂ ಕೂಡ ಅವುಗಳ ವಿಸ್ತಾರ ಪ್ರಸಾರ ಇಲ್ಲದೆ ಇರುವಂತಹದ್ದು ಗಾತ್ರ, ಈ ಆಕಾರ ಏನಿದೆಯಲ್ಲ ಅದಷ್ಟೇ ನನಗೆ ಪರಿಗ್ರಹ ಇದೆ. ವೈರಾಗ್ಯ ಶಿಖರದ ಶಿಖಾಮಣಿ ಅಂತ ಹೇಳಿ ಹೇಳ್ತಾರೆ. ಅವರ ಅಷ್ಟ ಮಸ್ತಿಯಿಂದ ಅಷ್ಟ ಸತ್ಯ ಅಷ್ಟ ಹೆಮ್ಮೆ ಸ್ವಾಭಿಮಾನ ಪೂರ್ವಕ ಹೇಳುವಂಥವ್ರ ಇಲ್ಲಿ ಪ್ರಾರಂಭದಲ್ಲಿ ಏನು ಹೇಳಿದರು? ನಿನ್ನಂಥ ಪರಮಾತ್ಮ ನನ್ನ ಎದುರಿಗಿರು ವೇಳೆದೊಳಗೆ, ವೀತರಾಗ ರಹತ್ ಪ್ರಭು ನನಗೆ ಸಿಕ್ಕಿರೋ ವೇಳೆದೊಳಗೆ ರಾಗದ ಒಂದು ಅಂಶ ಕೂಡ ಇಲ್ಲ. ರಾಗನೇ ಎಲ್ಲಿ ಇಲ್ಲ ಅಲ್ಲಿ ಕರ್ಮ ಯಾತಕ್ಕೆ ನಿಲ್ತಿದ್ದೀರಿ? ಕರ್ಮ ಎಲ್ಲಿ ಇಲ್ಲ ಅಲ್ಲಿ ವಸ್ತ್ರ ಮಾಲೆ ಅಲಂಕಾರ ಅವೆಲ್ಲ ಯಾತಕ್ಕೆ ಇರ್ತಾವ? ಇರೋ ಸಾಧ್ಯ. ನಿನ್ನಂಥ ಪರಮಾತ್ಮ ಅನ್ನುವುದರೊಳಗೆ ಎಂಥ ಭಾವ ಇದೆ, ಎಂಥ ಕೆಚ್ಚ ಇದೆ, ಎಂಥ ಭಕ್ತಿ ಇದೆ, ಎಂಥ ಸಮರ್ಪಣೆ ಇದೆ. ಯಾವ ಪ್ರಕಾರ ದೇವಂದರೆ ಹೀಗೆ ಇರ್ತಾರೆ ಅನ್ನೋದನ್ನು ನಮಗೆ ತಿಳಿಸಿಕೊಡುವಂಥ ರೀತಿ ಇದೆ. ಏನು ಹೇಳಿದರು? ತ್ವಯಿ ಸತಿ ಪರಮಾತ್ಮನ್ ಮಾದೃಶಾನ್ ಮೋಹಮುಗ್ಧಾನ್. ಮೋಹದೊಳಗೆ ಮುಗ್ಧದೇನು? ನನ್ನ ಹಾಗೆ ಮೋಹದೊಳಗೆ ಮುಗ್ಧರಿರುವಂಥವರಿಗೆ ನಾನು ಯಾತಕ್ಕೆ ನಮಸ್ಕಾರ? ಮೋಹದೊಳಗೆ ಮುಗ್ಧರಲ್ವ ಅವರು? ಪದ್ಮಪ್ರಭ ಮಲಧಾರಿ ದೇವ ಮೋಹ ಇದೇನಿಲ್ರಿ ಅವರಿಗೆ? ಮುಗ್ಧ, ಮೋಹಮುಗ್ಧ, ಮೋಹದೊಳಗೆ ಮುಗ್ಧ. ಮುಗ್ಧ ಅಂತಂದ್ರೆ ಏನು? ಉಳ್ಕೊಂಡಿದ್ದಾರೆ. ಮೋಹದ ರುಚಿ ಇದೆ ಹೀಗೆ ಮಾತಿಲ್ಲ. ಮೋಹದೊಳಗೆ ಉಳ್ಕೊಂಡಿದ್ದಾರೆ. ಮೋಹ ಯಾವುದಿದೆ? ಸಂಜ್ವಲನ ಮೋಹ ಇದೆ. ಸಂಜ್ವಲನ ಮೋಹ ಇದೆ. ಅದೇನು ಬಾಧ ಮಾಡುವುದಿಲ್ಲಲ್ಲ. ಅರೆ ಇದೆಯಲ್ಲ, ನಾನಿನ್ನೂ ಅದರೊಳಗಿದ್ದೆ, ಮೋಹದೊಳಗೆ. ನಿಜವಾಗಿ ಜಗತ್ತಿನ ಯಾವ ದೇವ ಪದ್ಮಪ್ರಭ ಮಲಧಾರಿ ದೇವರಂಥ ಅಂತರಂಗವನ್ನು ಹೊಂದಿದವರು ಇರಬಹುದು ಹೇಳ್ರಿ? ಯಾವ ದೇವರು? ವೀತರಾಗ ಅರಹಂತ ಪ್ರಭುವನ್ನಂತೂ ಬಿಡ್ರಿ. ನೀವಿರುವೆದೊಳಗೆ ನಾನಂಥೇಳಿ ಹೇಳಿ ನನ್ನಲ್ಲೇ ಮೋಹಮುಗ್ಧತೆ ಅಂಥೇಳಿ ಹೇಳಬೇಕಾದ್ರೆ ಪದ್ಮಪ್ರಭ ಮಲಧಾರಿ ದೇವರಂಥ ನಿಷ್ಕಲ್ಮಶ ಹೃದಯ ಯಾವ ಕಲ್ಪಿತ ದೇವಗಳಲ್ಲಿ ಇರಬಹುದು ಹೇಳಿ? ಸಾಧ್ಯನೇ ಇಲ್ಲನ. ಆದರೆ ಎಲ್ಲಿಯವರೆಗೆ ಪೂರ್ಣತೆ ಪರಮಾತ್ಮತೆ ಪ್ರಾಪ್ತ ಆಗುವುದಿಲ್ಲ ಅಲ್ಲಿಯವರೆಗೆ ನನ್ನೊಳಗ ಮತ್ತು ಅವರೊಳಗ ಭೇದ ಏನಿದೆ ಇದು ಗಣಿಸ್ತಾ ಇದ್ದಾರ್ರಿ ಅವರ. ನನ್ನೊಳಗ ಮತ್ತು ಅವರೊಳಗ ಭೇದ ಏನಿದೆ ನಾವು ಭೇದ ಗಣಿಸ್ತೇವೇನಿಲ್ಲ. ನಾನು ದಿನ ಬಸ್ತಿಗೆ ಹೋಗ್ತೇನೆ, ಎಷ್ಟೋ ಜೈನರ ಬಸ್ತಿಗೆ ಕೂಡ ಹೋಗೋದಿಲ್ಲ. ಇಂಥದ್ದು ಭೇದ ಗಣಿಸ್ತೇವ್ರಿ ನಾನು. ಆದರೆ ಜೈನಾಚಾರ್ಯರು ಕೊಟ್ಟಿರುವಂಥ ಸುಪಕ್ವ ದೃಷ್ಟಿ ಎಂಥದ್ದಿದೆ ಅಂತಂದ್ರೆ ಎಲ್ಲಿವರೆಗೆ ನಮ್ಮ ಚರ್ಚೆಯೊಳಗೆ ಬರ್ತಾ ಇರ್ತಿದೆ, ಎಲ್ಲಿವರೆಗೆ ನಮಗೆ ಅಂತಃತತ್ವದ ಅನುಭೂತಿಪೂರ್ವಕ ನಿರ್ಣಯ ಇಲ್ಲ ಅಲ್ಲಿಯವರೆಗೆ ನಿನ್ನೆ ಬಂದಿರ್ತಾರೆ. ಜನ್ಮಕ್ಕೆ ಬರೋಕ್ಕಿಂತ ಮೊದಲು ಯಾವ ಪ್ರಕಾರದ ಸ್ಥಿತಿ ಇತ್ತು ಅದೇ ಪ್ರಕಾರದ ಸ್ಥಿತಿ ಇದೆ ಅಂತ. ಧರ್ಮದೊಳಗೆ ಎಷ್ಟು ಮುಂದುವರೆದಿದ್ದೆವು? ಏನೂ ಇಲ್ಲ. ಸಮ್ಯಕ್ ದರ್ಶನ ಧರ್ಮದ ಮೊದಲನೇ ಮೆಟ್ಟಿಲ ಇದೆ. ಸಮ್ಯಕ್ ದರ್ಶನದ ಸಲುವಾಗಿ ಸಪ್ತ ತತ್ವಗಳ ಅಥವಾ ಜೀವ ಅಜೀವ ತತ್ವದ ನಿರ್ಣಯ ಆಗುವುದು ಅತ್ಯಂತ ಅವಶ್ಯಕ ಇದೆ. ಇಲ್ಲಿ
ಪದ್ಮಪ್ರಭ ಮಲಧಾರಿ ದೇವಿಯನ್ನು 311 ಕಲಶ ಬರೆದರಂತ ಹೇಳ್ತಾನೆ. ಈ 1ನೇ ಭಾಗದೊಳಗೆ 53 ಕಲಶ ಬಂದಿದ್ದಾವ್ರಿ, 37 ಗಾಥಾ ಬಂದಿದ್ದಾವ್ರಿ. ಶುದ್ಧ ಭಾವ ಅಧಿಕಾರ 38ನೇ ಗಾಥೆಯಿಂದ ಆರಂಭ ಆಗಿದೆ. ಶುದ್ಧ ಭಾವ ಅಧಿಕಾರ. ಹಾಗಾದರೆ ಈ 37 ಗಾಥೆ ಮತ್ತು 53 ಕಲಶ ಯಾವುದರ ಸಲುವಾಗಿ? ಶುದ್ಧ ಭಾವವನ್ನು ತಿಳ್ಕೊಳ್ಳುವ ಸಲುವಾಗಿ, ಪ್ರಕಟಪಡಿಸಿಕೊಳ್ಳುವ ಸಲುವಾಗಿ, ಶುದ್ಧ ಭಾವವನ್ನು ಪ್ರಕಟಪಡಿಸಿಕೊಳ್ಳುವ ಸಲುವಾಗಿ ಈ 37 ಗಾಥೆ ಮತ್ತು 53 ಕಲಶ. 52ನೇ ಕಲಶದೊಳಗೆ ಅವರು ಹೇಳ್ತಾರೋ, 52ನೇ ಕಲಶದೊಳಗೆ ಏನು ಹೇಳ್ತಾರೋ ಅಂತಂದ್ರೆ, ಈ 6 ದ್ರವ್ಯಗಳ ಕಥನ ರೂಪದ ಆಭರಣವನ್ನು ನಾನು ಧಾರಣ ಮಾಡಿದೆ. 6 ದ್ರವ್ಯಗಳ ಜ್ಞಾನ ರೂಪದ ಆಭರಣ. 6 ದ್ರವ್ಯನ ಗೊತ್ತಾದವಲ್ಲ ನಮ್ಗೆ: ಜೀವ, ಪುದ್ಗಲ, ಧರ್ಮ, ಅಧರ್ಮ, ಆಕಾಶ, ಕಾಲ. ಆದರೆ ಈ ಪದ್ಮಪ್ರಭ ಮಲಧಾರಿ ದೇವರು ಹೇಳ್ತಾರೆ 6 ದ್ರವ್ಯಗಳ ರೂಪದ ಕಂಠಾಭರಣ. ಕಂಠಾಭರಣ ನೋಡೋದಿತ್ರ ನೋಡ್ರಿ, ತೆಗೆದುಕೊಂಡಿದ್ದೀವಿ. 437ನೇ ಪುಟದೊಳಗೆ ಕೆಳಗಡೆ ಇದೆ: ಪದಾರ್ಥ ರತ್ನಾಭರಣಂ ಮುಮುಕ್ಷೋ ಕೃತಂ ಮಯಾ ಕಂಠ ವಿಭೂಷಣಾರ್ಥಂ ಅನೇನ ಧೀಮಾನ್ ವ್ಯವಹಾರ ಮಾರ್ಗಂ ಬುದ್ಧ್ವಾ ಶುದ್ಧ ಮಾರ್ಗಂ. ಪದಾರ್ಥ ರತ್ನಾಭರಣಂ ಮುಮುಕ್ಷೋ, ಮೋಕ್ಷದ ಇಚ್ಛೆಯುಳ್ಳವರಿಗೆ ಈ 9 ಪದಾರ್ಥ ಅಂದರೆ 6 ದ್ರವ್ಯ ಕೆಳಗಡೆ ಇತ್ತು ನೋಡ್ರಿ. ಪದಾರ್ಥ ಅಂತಂದ್ರೆ ನಮ್ದು 9 ಕಡೆನೇ ಲಕ್ಷ ಹೋಗ್ತೀವಿ. ಆದರೆ ಇಲ್ಲಿ ಪದಾರ್ಥ ದ್ರವ್ಯಕ್ಕೆ ಹೇಳಿದಾರೆ, ಕೆಳಗಡೆನೇ ಇದೆ ನೋಡ್ರಿ. ಪದಾರ್ಥಗಳ ರೂಪದ ಎಂದರೆ 6 ದ್ರವ್ಯಗಳ ರೂಪದ ರತ್ನಗಳ ಆಭರಣ. 6 ದ್ರವ್ಯಗಳನ್ನು ತಿಳಿಯೋದು ಎಷ್ಟು ಅವಶ್ಯಕ ಇದೆ, ಯಾವ ರೀತಿ ತಿಳಿಯೋದು ಅವಶ್ಯಕ ಇದೆ. 6 ದ್ರವ್ಯ, ನಿಜವಾಗಿ 6 ದ್ರವ್ಯವನ್ನು ತಿಳಿಯೋದು ಅವಶ್ಯಕ ಇದೆ ಅಂಥೇಳಿ ಇಲ್ಲಿ ಆಚಾರ್ಯ ಭಗವಂತರ ಶಬ್ದದ ಮೂಲಕ ಹೇಳಿದ್ದರನ್ನು ಕೂಡ 2 ದ್ರವ್ಯಗಳನ್ನು ತಿಳಿಯೋದು ಅವಶ್ಯಕ ಇದೆ. 4 ದ್ರವ್ಯಗಳನ್ನು ತಿಳಿಬೇಕಾದಂಥ ಪ್ರಶ್ನೆ ಇಲ್ಲ, ಆದರೆ ಸಾಮಾನ್ಯ ರೂಪದಿಂದ ತಿಳಿಯೋದು ಬೇಕು ಅವುಗಳನ್ನು ಕೂಡ. ಧರ್ಮ ಅಧರ್ಮ ಆಕಾಶ ಕಾಲ. ಆದ್ರೆ ಆ ಧರ್ಮ ಅಧರ್ಮ ಆಕಾಶ ಮತ್ತು ಕಾಲ ದ್ರವ್ಯಗಳನ್ನು ಯಾವ ರೀತಿ ಇದರಲ್ಲಿ ವ್ಯಾಖ್ಯಾನ ಮಾಡಿದರೆ ಗ್ರಂಥದ ಅಧ್ಯಯನ ತಾವು ಮಾಡಿನ ನೋಡಬೇಕಾಗುತ್ತದೆ. ಆ 6 ದ್ರವ್ಯಗಳ ವ್ಯಾಖ್ಯಾನ ಅಥವಾ ಆ 4 ದ್ರವ್ಯಗಳನ್ನು ಯಾವ ರೀತಿ ಆದರ್ಶದ ರೂಪದಿಂದ ಆತ್ಮಾರ್ಥಿ ಜೀವ ಗ್ರಹಣ ಮಾಡ್ತಾನೆ. ಅರೆ ವ್ಯಾಖ್ಯಾನ ಮಾಡುವ ವೇಳೆದೊಳಗೆ ಹೇಳ್ತಾರೆ, ಒಂದು ಸ್ವಲ್ಪ ಹೇಳೇ ಬಿಡ್ತೇನೆ. ಅದು ಯಾವಾಗ ಓದ್ತೀರಿ ಅವಾಗ ಓದ್ರಿ. ಓದೋರಂತೂ ಅದಿರಲಿಲ್ಲ. ಇವತ್ತಿಂದನ ನಾಳಿಂದನ ಅದೇನು ಗೊತ್ತಿಲ್ಲ, ಯಾವತ್ತಿಂದ ಗೊತ್ತಿಲ್ಲ. ಆದರೆ ನಿಶ್ಚಿತವಾಗಿ ಶೀಘ್ರದಲ್ಲಿ ಓದೋರು. ಅವರು ಹೇಳ್ತಾರೆ 4 ದ್ರವ್ಯ, ದ್ರವ್ಯದ ಪೂರ್ತಿ ಯಾವಾಗ 4 ದ್ರವ್ಯ ಹೇಗದವ್ರಿ? ಶುದ್ಧ ಅಂದ್ರೆ ದ್ರವ್ಯದಿಂದ, ಗುಣದಿಂದ, ಪರ್ಯಾಯದಿಂದ. ಹೌದಿಲ್ಲ? ಹಾಗಾದ್ರೆ ಜೀವ ಮತ್ತು ಪುದ್ಗಲದಲ್ಲಿ ಪರ್ಯಾಯದಲ್ಲಿ ಅಶುದ್ಧಿ ಇದೆ ಅಂತಂದ್ರೆ ಆ ದ್ರವ್ಯಗಳಿಗಿಂತ ಕೂಡ ಈ ದ್ರವ್ಯದೊಳಗ ಹೀನತೆ ಕಮ್ಮಿತನ ಬಂತು. ಹೌದೇನಲ್ರಿ? ಅದು ಅವರಿಗೆ ಮಾನ್ಯ ಇಲ್ಲ ನೋಡ್ರಿ. ಪದ್ಮಪ್ರಭ ಮಲಧಾರಿ ದೇವರಿಗೆ ಅದು ಮಾನ್ಯ ಇಲ್ಲ. ಅವು ಅಚೇತನಿಗಿದ್ದುಕೊಂಡು ಅವುಗಳ ಪರಿಣಾಮನ ದ್ರವ್ಯಾನುರೂಪನೇ ಇದೆ ಯಾವ ಕಾಲದಲ್ಲೂ. ಹಾಗಾದರೆ ಇವರು ಅದಕ್ಕೊಂದು ಉಪಾಯ ಕಂಡು ಹಿಡಿದರು. ಇಲ್ಲಿ ಪ್ರತಿಯೊಂದು ಗುಣದ ಕಾರಣ ಶುದ್ಧ ಪರ್ಯಾಯ ಇದೆ. ಕಾರಣ ಶುದ್ಧ ಪರ್ಯಾಯ ಆವಾಗ ದ್ರವ್ಯ ಪೂರ್ಣ ಆಯ್ತು ನೋಡ್ರಿ. ಹಾಗ
ದ್ರವ್ಯಂತೂ ಶುದ್ಧ ಇದೆ, ಪ್ರತಿಯೊಂದು ಗುಣ ಶುದ್ಧ ಇದೆ. ಕಾರಣ ಶುದ್ಧ ಪರ್ಯಾಯ ಅಂದ್ರೆ ಏನ? ಯಾವ ಕಾಲದೊಳಗ ಕಾರ್ಯರೂಪದಿಂದ ಶುದ್ಧ ಪರ್ಯಾಯ ಬರ್ತಿದೆ ಅಲ್ಲ, ಅದಕ್ಕೆ ಕಾರಣ ರೂಪದ ಶುದ್ಧ ಪರ್ಯಾಯ ಶಕ್ತಿ ರೂಪದಿಂದ ಯಾವ ಕಾಲದಲ್ಲೂ ಇದೆ. ಹಾಗಾದ್ರೆ ಏನ? ಈ ಜೀವ ಮತ್ತು ಪುದ್ಗಲ. ಜೀವದ ಮೊದಲು ಹೇಳಿದರು, ಪುದ್ಗಲದಲ್ಲೇನು ಕಾರಣ ಪರಮಾಣು, ಕಾರ್ಯ ಪರಮಾಣು, ಉತ್ಕೃಷ್ಟ ಪರಮಾಣು, ಜಘನ್ಯ ಪರಮಾಣು. ಬಹಳ ಸುಂದರ ಅಂತಂದ್ರೆ ಏನ್ರಿ ನೋಡ್ರಿ, ಯಾವ 5 ಅಸ್ಥಿಕಾಯಗಳದ್ದ ನಿರೂಪಣೆಯನ್ನ ಪ್ರಥಮ ಗ್ರಂಥ ಪಂಚಾಸ್ತಿಕಾಯದೊಳಗೆ ಮಾಡಿದರೋ ಅದಕ್ಕಿಂತ ವಿಶೇಷ ಇಲ್ಲಿ ಈ ದ್ರವ್ಯ ಗುಣ ಪರ್ಯಾಯ ಅಸ್ಥಿಕಾಯ ಮೊದಲಾದವುಗಳ ಸ್ವರೂಪವನ್ನು ನಿಜವಾಗಿನ ಅರೆ 6 ದ್ರವ್ಯಗಳನ್ನು ತಿಳಿಯೋದು ಎಷ್ಟು ಅವಶ್ಯಕ ಇದೆ. ನಮ್ಮ ಶಿಬಿರದೊಳಗೆ ಆನಂದ್ ಕುಮಾರ್ ಮಾಡಿದ ಕೆಲಸ ಎಷ್ಟು ಉಪಯೋಗಿ ಇದೆ, ಎಷ್ಟು ಮೂಲ ಇದೆ. ನಮಗೆ ಈ ಕಡೆ ಅಣ್ಣಾಜಿ ಕಲಿಸ್ತಿದ್ರು ಜೈನ ಸಿದ್ಧಾಂತ ಪ್ರವೇಶಕ್ಕೆ. ಚಿಮನ್ ಭಾಯಿ ಕಾಮದಾರ್ ಅಂತ ಹೇಳಿ ಉತ್ತರದ ಶಿಬಿರಗಳಲ್ಲೆಲ್ಲ ಸ್ವಾಮೀಜಿಯ ಹಾಜರಿಯೊಳಗೆ ನಡೀತಾ ಇತ್ತು ಜೈನ ಸಿದ್ಧಾಂತ ಪ್ರವೇಶಕ್ಕೆ. ಯಾವಾಗೂ ಅದಕ್ಕೆ ಬೇಸರ ಬರುವುದಿಲ್ಲರಿ. 6 ದ್ರವ್ಯಗಳ ಸ್ವರೂಪ, ವಿಶ್ವದ ಸ್ವರೂಪ, ದ್ರವ್ಯದ ಸಾಮಾನ್ಯ ವಿಶೇಷ ಗುಣಗಳ ಸ್ವರೂಪ, ದ್ರವ್ಯದ ಪರ್ಯಾಯಗಳ ಸ್ವರೂಪ, ಅರ್ಥ ಪರ್ಯಾಯವೇ. ಅರೆ ಯಾವ ಪ್ರಕಾರ ಕರ್ಣಾನುಯೋಗದ ವಿಷಯ ಕೂಡ ಒಂದಿಷ್ಟು ಆಗಮದ ವಿಶೇಷ ಜ್ಞಾನ ಆದ ನಂತರ ಸುಲಭ ಆಗಬಹುದು. ಅದೇ ಪ್ರಕಾರ ಆತ್ಮಕಲ್ಯಾಣದ ವಿಶೇಷ ರುಚಿ ಉತ್ಪನ್ನ ಆದ ನಂತರ ಈ ಏನಿಲ್ಲ 6 ದ್ರವ್ಯಗಳದ್ದು ವಿಸ್ತೃತ ಕಥನ, ವಿಧದಿಂದ ಮಾಡಿರುವಂಥ ಕಥನ ಈ ಜೀವನಿಗೆ ಬೇಸರ ತರುವುದಿಲ್ಲ. ಉತ್ಸಾಹವನ್ನು ಹಾಗೆಯೇ ಕಾಯ್ಕೊಂಡು ಹೋಗ್ತಿದ್ದೀರಿ. ಆ ಉತ್ಸಾಹವೇ ಏನಿದೆ ಅಂತಂದ್ರೆ, ಒಂದು ದಿವಸ ಜಡದ ಉತ್ಸಾಹವನ್ನೆಲ್ಲ ತುಂಡರಿಸಿ ಹಾಕಿ ಆತ್ಮನ ಸನ್ಮುಖ ಮಾಡಿಬಿಡ್ತಿದೆ ಜೀವನ. ಆಗಮದ ಅಭ್ಯಾಸದೊಳಗೆ ಬರೇ ತತ್ವದ ಅಭ್ಯಾಸ, ಜೀವ ಅಜೀವ, ಜೀವ ಅಜೀವ, ಜೀವ ಪುದ್ಗಲ, ಜೀವ ದ್ರವ್ಯ, ಪುದ್ಗಲ ದ್ರವ್ಯ, ಜೀವ ಅಸ್ಥಿಕಾಯ, ಪುದ್ಗಲ ಅಸ್ಥಿಕಾಯ, ಜೀವ ತತ್ವ. ಏನಿದೆ ರೀ 6 ದ್ರವ್ಯಗಳು ಮುಮುಕ್ಷುಗಳಿಗೆ ಹೇಳಿದರೆ ಏನ? ಪದಾರ್ಥ ರತ್ನಾಭರಣಂ. ಹೇಳ್ರಿ ಇನ್ನೊಂದ್ಸಲ ಎಷ್ಟು ಚಂದ ಐತಿ. ಪದಾರ್ಥ ರತ್ನಾಭರಣಂ ಮುಮುಕ್ಷು ಕೃತಂ ಮಯಾ ಕಂಠವಿಭೂಷಣಾರಂ ಅನೇರದೀಮಾನ್ ವ್ಯವಹಾರ ಮಾರ್ಗಂ ಬುದ್ಧಾ ಪುನರ್ಬೋಧಿ ಶುದ್ಧಮಾರ್ಗಂ. ಶುದ್ಧ ಮಾರ್ಗದೊಳಗಿನ್ನ ಹೋಗೋದಿಲ್ಲ, ಶುದ್ಧ ಭಾವ ಅಧಿಕಾರ ಮುಂದೆ ಬರೋದಿಲ್ಲ ಅಂಥೇಳಿ ಇಷ್ಟೆಲ್ಲ ತಯಾರಿ ಮಾಡಿದರು. ಇದು ವ್ಯವಹಾರ ಇದೆ. ಯಾವುದ? 6 ದ್ರವ್ಯಗಳನ್ನು ತಿಳಿಯೋದು ವ್ಯವಹಾರ ಇದೆ. ಅದನ್ನು ತಿಳಿಯುವುದರ ಫಲ ಏನು? ಶುದ್ಧ ಮಾರ್ಗದೊಳಗೆ ಹೋಗೋದ, ಮೋಕ್ಷ ಮಾರ್ಗದೊಳಗೆ ಹೋಗೋದ, ಅರ್ಥಾತ್ ಆತ್ಮನೊಳಗೆ ಪ್ರವೇಶ, ಆತ್ಮನೊಳಗೆ ಪ್ರವೇಶ ಮಾಡೋದು. ಇಂದಿನವರೆಗೆ ನಮ್ಮ ಪ್ರವೇಶ ದೇಹದೊಳಗ, ಭವದೊಳಗ, ಕರ್ಮದೊಳಗ, ಗತಿಗಳೊಳಗ, ಪರಿವಾರದೊಳಗ, ಅತ್ತೆ ಮನೆಯೊಳಗ, ಆ ಮನೆಯೊಳಗ, ಈ ಮನೆ. ಪರಘರ ಫಿರತ ಬಹುದಿನ ಬೀತೆ ನಾಮ ಅನೇಕ ಧರಾಯಿ ಅಬ ತೋ ಹಮ ತೋ ಕಬಹು ನ ನಿಜ ಧರ हम तो कबहू न निज घर आए. ನಿಜ ಗ್ರಹದೊಳಗೆ ಹೋಗಬೇಕಾದ್ರೆ ಈ 6 ದ್ರವ್ಯಗಳ ರೂಪದ ಜ್ಞಾನ ರೂಪದ ಕಂಠಾಭರಣವನ್ನು ಧಾರಣ ಮಾಡಬೇಕ್ರೆ. ಯಾವ ಪ್ರಕಾರ ಪೂಜೆ ಮಾಡುವ ಸಲುವಾಗಿ ಕೂಡ ಅಲ್ಲಿ ಇರ್ತಿದೆಯಲ್ಲ, ಭೂಮಿಕೆ ಏನಿದೆ, ಮಕುಟ ಧಾರಣ ಮಾಡೋದ, ರತ್ನದ ಮಾಲೆಯನ್ನು ಧಾರಣ ಮಾಡೋದ, ಉಂಗುರವನ್ನು ಧಾರಣ ಮಾಡೋದ, ಅದು ಪೂಜೆ ಮಾಡೋವನ ವೈಭವ ಇದೆ ರೀ. ಅದೇ ಪ್ರಕಾರ ನಿಜ ಗ್ರಹದೊಳಗೆ ಹೋಗ್ಬೇಕಾದ್ರೆ ಈ ಮುಮುಕ್ಷು ಅಂದರ್ರೆ ಮನುಷ್ಯ ಅಲ್ಲ, ಜೀವಲ್ಲ, ಮುಮುಕ್ಷು ಏನು ಮಾಡಬೇಕಾಗೋದ? ಈ 6 ದ್ರವ್ಯಗಳ ಜ್ಞಾನ ರೂಪದ ಕಂಠಾಹಾರವನ್ನ
ಧಾರಣ ಮಾಡಬೇಕು. ಸಾಮಾನ್ಯ ಅಲ್ಲ. ಜೀವ ಪುದ್ಗಲಗಳನ್ನು ತಿಳಿಯೋದು ಅಥವಾ ದ್ರವ್ಯಗುಣ ಪರ್ಯಾಯಗಳನ್ನು ತಿಳಿಯೋದು ಅಥವಾ ಉತ್ಪಾದವೇ ದ್ರವ್ಯವನ್ನು ತಿಳಿಯೋದು ಅಥವಾ ದ್ರವ್ಯ ಸ್ವಭಾವ ಪರ್ಯಾಯ ಸ್ವಭಾವವನ್ನು ತಿಳಿಯೋದು ಸುಲಭ ಹಗುರು ಮಾತಲ್ಲ. ಅದನ್ನು ತಿಳಿಯುವುದರೊಳಗ ಮೋಕ್ಷ ಮಾರ್ಗ ಇದೆ, ಶುದ್ಧ ಮಾರ್ಗ ಇದೆ, ನಿಜಗ್ರಹದೊಳಗೆ ಪ್ರವೇಶ ಇದೆ. ಇದನ್ನು ಅನೇನ ಧೀಮಾನ್ ವ್ಯವಹಾರ ಮಾರ್ಗಂ ಅದರದ್ದು ಪುನಃ ತಾವಧ್ಯಯನ ಮಾಡೋದ ಇಲ್ಲಿ ಮೊದಲನೇ ಕಲಶಕ್ಕೆ ಬರೆ. ನೋಡ್ರಿ, ಮೊದಲನೇ ಶ್ಲೋಕಾರ್ಥದ ಮೇಲಿನ ಪ್ರವಚನ ಪ್ರಾರಂಭಿಸಿದೆ. ಏನು ಹೇಳುತ್ತಿದ್ದಾರೆ? ತ್ವಯಿ ಸತಿ ಪರಮಾತ್ಮನ್. ಓ ಪರಮಾತ್ಮ, ನಾವು ಯಾವತ್ತಾದರೂ ಭಗವಂತನ ಜೊತೆ ಮಾತಾಡಿದ್ದೇವೇನ್ರಿ? ಈಗ ಓ ಪರಮಾತ್ಮ, ಯಾಕೆ ಆ ಪ್ರಕಾರದ ನಮ್ಮಲ್ಲೇ ಯೋಗ್ಯತೆ ಇಲ್ಲೋ ಏನ್ರಿ? ನಾವು ಬಸ್ ನಮ್ಮದೇ ಆದಂಥ ಏನೋ ಹೇಳ್ತೇವೆ, ಬಂದುಬಿಟ್ಟು ನಮ್ಮವರಂತ ನಮ್ಮ ಶುದ್ಧ ನಮ್ಮ ದರ್ಶನಂ ದೇವದೇವಶದ. ಅವನ ಜೊತೆ ಪ್ರತ್ಯಕ್ಷ ಮಾತಾಡುವ ಪಾತ್ರತೆ ನಮಗೆ ಬಂದಿಲ್ಲವೋ ಅಥವಾ ಏನು ಅವಶ್ಯಕ ಅನಿಸಿಲ್ಲ. ತ್ವಯಿ ಸತಿ ಪರಮಾತ್ಮನ್. ಓ ಪರಮಾತ್ಮ, ನಿನ್ನ ವಿದ್ಯಮಾನತೆ ಇರುವಾಗ, ನಿನ್ನ ವಿದ್ಯಮಾನತೆ ಇರುವೆಳೆದು ಲೋಕದೊಳಗೆ ಅರ್ಹಂತರ ವಿದ್ಯಮಾನತೆನ ಇಲ್ದಿದ್ರೆ ಏನು ಮಾಡಬಹುದಾಗಿತ್ತು? ಸಿದ್ಧರಂತೂ ಸಿದ್ಧಾಲಯದೊಳಗದ ಲೋಕದೊಳಗೆ ಯೋಚನೆ ಮಾಡೋದು. ಅವರು ಆ ಯೋಚನೆ ಮಾಡಿದ್ದಾರೆ, ಆ ದೃಷ್ಟಿಕೋನದಿಂದ ಹೇಳಿದ್ದಾರೆ. ಕಲ್ಪನಾ ಮಾಡ್ರಿ, ಮಲ್ಕೊಂಡಿರುವಳಿಗಳು ಅಥವಾ ಇಲ್ಲೇ ಕೂತಿರುವಳು, ಇಂಥ ಓರ್ವ ವೀತರಾಗ ಅರ್ಹಂತ ಪ್ರಭು ಸದೇಹವಾಗಿ ನಮ್ಮ ಮಧ್ಯೆ ಇಲ್ಲದೆ ಹೋಗಿದ್ರೆ ನಾವೇನು ಮಾಡ್ತಿದ್ದೇವೆ ಹೇಳಿ? ಏನು ಮಾಡಬಹುದಾಗಿತ್ತು? ಆ ರಾಗಿ ದ್ವೇಷಿ ದೇವಿ ದೇವಗಳನ್ನು, ಕಾಲ್ಪನಿಕ ದೇವಿ ದೇವಗಳನ್ನು ನಾವು ಪೂಜಿಸಬಹುದಾಗಿತ್ತು, ಆರಾಧಿಸಬಹುದಾಗಿತ್ತು. ಭವವೆಂಬ ಕೂಪದಲ್ಲಿ ಆಳದೊಳಗೆ ಇಳಿಯಬಹುದು. ಅಂಥ ಓರ್ವ ದೇವ ಇಲ್ಲದೆ ಹೋಗಿದ್ರೆ ಮೋಹ ಕಮ್ಮಿ ಹಾಗಾಗಬಹುದು. ರಾಗದ ದುಃಖದ ಕಾರಣ ಇದೆ, ಈ ದೇಹದ ರಾಗ, ಸಂಯೋಗದ ರಾಗ. ಅರೇ, ದೇವಶಾಸ್ತ್ರ ಗುರುಗಳ ರಾಗ ಒಂದೇನು ಎರಡ್ರೆ. ಯಹ ರಾಗ ಆಗ ದಹೇ ಸದಾ ತಾತೈ ಸಮಾಮೃತ ಶೈಲಿ. ದೌಲತರಾಮರೇನು ಹೇಳಿದ್ರು? ಯಹ ರಾಗ ಆಗ ದಹೇ ಸದಾ, ಯಾವಾಗಲೂ ಸುಡ್ತಾ ಇದೆ, ಸುಡ್ತಾ ಇದೆ. ತಾತೈ ಅದರ ಸಲುವಾಗಿ ಏನ? ಸಮಾಮೃತ ಶೈಲಿ, ಸಮತಾ ಭಾವರೂಪದ ಅಮೃತದ ಶೈಲಿ. ಹಾಗಾದ್ರೆ ಅದನ್ನು ಎಲ್ಲಿ ನೋಡಿ ಕಲಿಯೋದ್ರೆ? ಅವ್ರು ಅದರಂಥೇಳಿನ ನೋಡಿ ಕಲಿಯೋದಿಲ್ಲ. ಅವರ ಪ್ರತಿಕೃತಿ ನಮ್ಮ ಹಿರಿಯರು ಮಾಡಿ ಇಟ್ರೆ ಅಂಥೇಳಿನಲ್ಲ. ಆಗಮದೊಳಗ ಅವರದ್ದು ವರ್ಣನೆ ಇರುವುದರಿಂದನ ಅಂಥ ಒಂದು ಕಲ್ಪನೆಯ ಕಾಸಾರದೊಳಗ ಅಥವಾ ಆಗಮದೊಳಗ ನಿಂತಂಥ ಅಥವಾ ಇರುವಂಥ ಮೂರ್ತಿಯನ್ನು ಪಾಷಾಂಡದೊಳಗ ಸೃಷ್ಟಿಸಿದರು. ವಿಚಾರ ಮಾಡ್ರೆ, ಸ್ವಲ್ಪ ವಿಚಾರ ಮಾಡೋದ. ಅರೆ, ಇಂಥ ವೀತರಾಗ ಪ್ರಭು, ವೀತರಾಗ ಪ್ರಭು, ವೀತರಾಗ. ಕಣ್ಣುಗಳಿಂದ ಏನನ್ನೂ ನೋಡ್ತಾ ಇಲ್ಲ, ಕೈಗಳಿಂದ ಆಶೀರ್ವಾದ ಇಲ್ಲ, ಎಲ್ಲಾದರೂ ಹೋಗ್ಬೇಕನ್ನೋ ಮಾತಿಲ್ಲ. ಬದ್ಧ ಪಲ್ಯಂಕಾಸನದೊಳಗೆ ಮಂಡಿಸಿದ್ದಾರೆ, ಕೈ ಮೇಲೆ ಕೈ ಸ್ಥಿರವಾಗಿ ಇಟ್ಟಿದ್ದಾರೆ, ಕಣ್ಣು ಮುಚ್ಚಿದ್ದಾರೆ. ವಿಚಾರ ಮಾಡ್ರೆ ಅಂಥದ್ದು ಒಂದು ಆಕೃತಿ, ದೇವ ಅನ್ನುವಂತಹ ಒಂದು ಸಂಸ್ಕಾರ ಮಾಡುವ ಸಲುವಾಗಿ ಅಂಥದ್ದೊಂದು ಆಕೃತಿಯ ನಿರ್ಮಾಣ ಇಲ್ಲದೆ ಹೋಗಿದ್ರೆ ಇವರು ಪಂಚಮ ಕಾಲದವರು. ಪದ್ಮಪ್ರಭ ಮಲಧಾರಿ ದೇವರೇನು ಅರ್ಹಂತ ಪ್ರಭುವನ್ನು ನೋಡಿಲ್ಲ, ಆದರೆ ಸಮ್ಯಕ್ ದೃಷ್ಟಿ ಜೀವ ಅರ್ಹಂತ ಪ್ರಭುವನ್ನು ಒಳಗೆ ನೋಡಿದಾನೆ. ಅಂಥ ಅರ್ಹಂತ ಪ್ರಭು ಇವರಿದ್ದಾರೆ. ನಿಜವಾಗಿ ಹೀಗೆ 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 ಅನ್ನೋದು ಹೀಗೆ. ಅರೇ, ನನ್ನ ಹಾಗೆ ಇವರಿದ್ದಾರೆ, ಇವರ ಹಾಗೆ ನಾನಿದ್ದೇನಲ್ಲ, ನನ್ನ ಹಾಗೆ ಇವರಿದ್ದಾರೆ. ನನ್ನ ರೂಪ ನಿಜವಾಗಿ ಹೀಗಿದೆ, ಹೀಗಿದೆ. ಹಾಗಾದರೆ ಇಲ್ಲಿ ಪದ್ಮಪ್ರಭ ಮಲಧಾರಿ ದೇವಿಯನ್ನು ಹೇಳ್ತಾ ಇದ್ದಾರೆ, ನಿನ್ನ ವಿದ್ಯಮಾನತೆ ಇರು ಒಳ್ಳೆಯದೊಳಗೆ. ಲೋಕದಲ್ಲಿ ನಿನ್ನ ವಿದ್ಯಮಾನತೆ ಇಲ್ಲದೆ ಹೋಗಿದ್ರೆ ನನ್ನ ಕಥೆ ಏನಾಗಿರೋದು ಪ್ರಭು? ಅವನ ಜೊತೆ ಮಾತಾಡ್ತಾ ಇದ್ದಾರೆ, ಪರಮಾತ್ಮನ ಜೊತೆಗೆ. ನೀನು ಇಲ್ಲದೆ ಹೋದ್ರೆ, ನೀನು ವಿದ್ಯಮಾನ ಇಲ್ಲದೆ ಹೋದ್ರೆ ನನ್ನ ಅವಸ್ಥೆ ಏನಾಗಿರೋದು? ನನಗೆ ಮೋಹ ಬಿಡಲಿಕ್ಕೆ ಮಾರ್ಗ ಎಲ್ಲಿಂದ ಸಿಗೋದು? ನನಗೆ ಸಂಸಾರ ದುಃಖದಿಂದ ಬಿಡುಗಡೆ ಒಂದು ಉಪಾಯ ಎಲ್ಲಿಂದ ಗೊತ್ತಾಗೋದು?
ವಿಚಾರ ಮಾಡ್ರಿ ಅಂಥೇಳಿನ ಮೋಹ ಮುಗ್ಧ ಅಂತ ಹೇಳ್ತಾ ಇದ್ದಾರೆ ತಮ್ಮನ್ನು ತಾವು. ಪ್ರಭು ಓ ಪರಮಾತ್ಮ, ನಿನ್ನ ವಿದ್ಯಮಾನತೆ ಇರುವಾಗ ಓ ಭಗವನ್ ತಾವು ಸರ್ವಜ್ಞ ಭೀತರಾಗ ಪರಮೇಶ್ವರರಿರುವಿರಿ ಎಂದರೆ ಇಂಥ ತಾವಿರುವಾಗ ನಾವು ಬೇರೆಯವರಿಗೆ, ಅವರನ್ನು ಬಿಟ್ಟು ಬೇರೆಯವರೆಲ್ಲ ಏನಾದರೂ ಸಂಸಾರಿಗೆ ಏತಕ್ಕಾಗಿ ವಂದಿಸುವುದು? ನಮಗೇನು ಸಂಸಾರ ಇದೇನಿಲ್ಲ, ಬೇಕಾದಷ್ಟು ಇದೆ ಅಲ್ಲ, ಮತ್ತು ಅವರಿಗೆ ನಮಸ್ಕಾರ ಮಾಡಿ ಅವರಿಂದ ಸಿಗೋದೇನು? ಸಂಸಾರನೇ ಸಿಗೋದಲ್ಲ. ಎಷ್ಟೆಷ್ಟು ಮಾತಾದವು. ನಾನು ಈಗಾಗಲೇ ಸಂಸಾರದೊಳಗೆ ಮುಳುಗಿದ್ದೇನೆ, ನನಗೆ ಈಗಾಗಲೇ ದುಃಖ ಇದೆ, ಪರಾಧೀನತೆ ಇದೆ, ಬಂಧ ಇದೆ. ನನ್ನಂಥವ್ರಿಗೆ ನಾನು ನಮಸ್ಕಾರ ಮಾಡಿದ್ರೆ ಅದರಿಂದ ಸಿಗೋದು ನನಗೇನು ಲಾಭ? ಆ ವೀತರಾಗ ಅರ್ಹಂತರ ಅವರನ್ನು ನೋಡುವುದರಿಂದ, ಅವರನ್ನು ಪೂಜಿಸುವುದರಿಂದ, ಅವರನ್ನು ಭಜಿಸುವುದರಿಂದ ಏನು ಸಿಗೋದ? ಶಾಂತಿ, ವೀತರಾಗತೆ. ಅವರಂತದ ಯಾರಲ್ಲಿ ಏನಿದೆ ಅದನ್ನವರು ಕೊಡುವರು. ಯಾರ ಹತ್ರ ಸಂಸಾರನೇ ಇದೆ ಅವರು ನಮಗೇನು ಕೊಡವರ್ರಿ? ಸಂಸಾರ. ನಮ್ಗೆ ಹಿರಿಯರೆಲ್ಲ ಆಶೀರ್ವಾದ ಏನು ಮಾಡ್ತಾರೋ? ದೀರ್ಘ ಸುಮಂಗಲಿ ಭವ, ಅಷ್ಟಪುತ್ರ ಸೌಭಾಗ್ಯವತಿ ಭವ, ಇಂಥದ್ದೆಲ್ಲಾರೆ. ಅವರು ಏನು ಆಶೀರ್ವಾದ ಮಾಡಿದರು? ಯಶೋಧರ ಮಹಾಮುನಿ ಶ್ರೇಣಿಕದವರಿಗೆ ಆಶೀರ್ವಾದ ಏನು ಮಾಡಿದರು? ಧರ್ಮಲಾಭಮಸ್ತು, ಧರ್ಮಲಾಭಮಸ್ತು. ಯಾರಲ್ಲಿ ಏನಿದೆ ಅದನ್ನು ಅವರು ಕೊಡಬಹುದು. ಅವರಲ್ಲೇ ಅದೇ ಇತ್ತು ಅಂಥೇಳಿ ಅದೇ ಕೊಟ್ಟರು. ಹಾಗಾದ್ರೆ ವೀತರಾಗ ಭಗವಂತರನ್ನು ಭಜಿಸುವುದರಿಂದ ನಮಗೇನು ಸಿಗೋದ? ವೀತರಾಗತೆ ಸಿಗೋದ. ವೀತರಾಗತೆಯೊಳಗೆ ಏನಿದೆ? ವೀತರಾಗತೆಯೊಳಗೆ ನಿರಾಕುಲ ಶಾಂತಿ, ಪರಮ ಶಾಂತಿ, ಅತೀಂದ್ರಿಯ ಸುಖ, ನಿರಾಲಂಬಿ ಸುಖ. ಆ ಸುಖ ಸಲುವ ಯಾವುವು ಅನ್ಯ ಪದಾರ್ಥದ ಅವಶ್ಯಕತೆ. ಬಹಳ ಅದ್ಭುತ ಸ್ತುತಿ ಅವರು ಮಾಡಿದರು ಪದ್ಮಪ್ರಭ ಮಲಧಾರಿ ದೇವ. ಮತ್ತು ಪದ್ಮಪ್ರಭ ಮಲಧಾರಿ ದೇವರ ಕಲಶಗಳೊಳಗಿಂದ ಭಾವವನ್ನು ನಿಜವಾಗಿಯೇ ಎಷ್ಟು ಅತ್ಯದ್ಭುತವಾಗಿ ತೆಗೆದಿದ್ದಾರೋ. ಏನು ಮಾಡುತ್ತೆ? ನಮ್ಮಲ್ಲಿ ಬೇಕು ಆ ಪ್ರಕಾರದೇನ ದೃಷ್ಟಿ, ಪ್ರಾಮಾಣಿಕ ಸಂಪದದ ಸವಿಯನ್ನು ಸವಿದಿರುವಂಥವರಿಗೆ ನಿಜ ನಿಧಿಯನ್ನು ಪಡ್ಕೊಳ್ಳುವುದರಲ್ಲಿ ಕಷ್ಟೇನು ಆಗಲಿಕ್ಕಿಲ್ಲ. ತಾವು ಸರ್ವಜ್ಞ ವೀತರಾಗ ಪರಮೇಶ್ವರರು. ಇವು ಶಬ್ದ ಮಾತ್ರ ಅಲ್ಲ ಚಿಪ್ರೆಯವರ. ತಾವು ಏನ ಸರ್ವಜ್ಞ. ಇಲ್ಲಿ ನನಗಿಷ್ಟು ಖುಷಿ ಆಯಿತು. ವಿಜಯಣ್ಣ ಅಂದ್ರಲ್ಲ, ದೇವರ ಲಕ್ಷಣ ವೀತರಾಗ ಸರ್ವಜ್ಞ ಹಿತೋಪದೇಶಿ ಅಂಥೇಳಿ ಹೇಳಿರುವಾಗ ನೀವು ಜಪದೊಳಗ ಸರ್ವಜ್ಞ ವೀತರಾಗ ಯಾಕಂದ್ರೆ ಅರೆ ಅವರ ಸರ್ವಜ್ಞ ಇರುವಂಥ ಗುಣ ನಮಗೂ ಉಪಯೋಗಿ ಇದೆ. ಹೌದೇನೆ? ಯಾಕೆ? ನನ್ನ ಸ್ವರೂಪ ನನಗೆ ಗೊತ್ತಿಲ್ಲ, ನನ್ನ ಸ್ವರೂಪವನ್ನು ಅವರು ತಿಳಿದ್ದಾರೆ ಅಂಥೇಳಿ ಅವರಿಂದ ನನಗೆ ನನ್ನ ಸ್ವರೂಪದ ಪರಿಚಯ ಆಗಿದ ವಿನಃ ವೀತರಾಗತಾ ಬರುವುದಿಲ್ಲರೇ. ವಿಜಯಣ್ಣನ ಜೊತೆ ಇದೆ ಚರ್ಚೆ ಆಗುತ್ತೆ. ಸರ್ವಜ್ಞತೆ ಅರೆ ಸ್ವರೂಪದ ಪರಿಚಯ, ಸರ್ವಜ್ಞರ ಮೂಲಕ ನಿಜ ರೂಪದ ಪರಿಚಯ ಎಲ್ಲಿಯವರೆಗೆ ನನಗೆ ಆಗುವುದಿಲ್ಲ ಅಲ್ಲಿಯವರೆಗೆ ನನ್ನಲ್ಲೇ ವೀತರಾಗತೆ ಬರೋ ಸಾಧ್ಯ. ಎಲ್ಲಿಯವರೆಗೆ ವೀತರಾಗತೆ ಇಲ್ಲ ಅಲ್ಲಿಯವರೆಗೆ ಸುಖ ದೂರದವರೆಗೆ ಸಂಬಂಧ ಬರುವುದಿಲ್ಲ. ವೀತರಾಗ ಸರ್ವಜ್ಞ ಅಂಥೇಳಿ ಹೇಳುವುದರಿಂದ ಏನಾದರೂ ಅರ್ಥ ಇದೆಯೋ ಅಥವಾ ಇಲ್ಲ? ಇದೆ. ಅಲ್ಲಿ ದೇವನ ಪರಿಚಯ ಮಾಡಿಸಿಕೊಡುವ ವೇಳೆದೊಳಗ ನನಗೇನ್ರ ಕೊಡುವಂಥವ್ರು ದೇವಲ್ಲ, ಅವರು ವೀತರಾಗಿ ಅದಾರೆ. ನನ್ನ ಕುರಿತಾಗಿ ಅವರಲ್ಲಿ ಪ್ರೀತಿಯ ಭಾವ ಉತ್ಪನ್ನ ಆಗುವುದಿಲ್ಲ. ಪ್ರೀತಿಯ ಭಾವ ನಿಜವಾಗಿ ದುಃಖ ಇದೆ. ಇದನ್ನು ತಿಳಿಸಿಕೊಡುವ ಸಲುವಾಗಿ ಬಾಲಬೋಧೆಯ ಜೀವರುಗಳಿಗೆ ಏನು ಹೇಳಿದ್ರು? ದೇವರ ಲಕ್ಷಣ ವೀತರಾಗ ಸರ್ವಜ್ಞ ಹಿತ. ವೀತರಾಗತೆಯಿಂದ ಸರ್ವಜ್ಞತೆ, ಸ್ವರೂಪ ದರ್ಶನದಿಂದ ವೀತರಾಗತೆ. ಏನು ಹೇಳ್ತು? ವೀತರಾಗತೆಯಿಂದ ಸರ್ವಜ್ಞತೆ ಪ್ರಕಟ ಆಗ್ತಿದೆ. ಆದ್ರೆ ಸ್ವರೂಪ ದರ್ಶನದಿಂದ, ಸ್ವರೂಪದ ಪರಿಚಯದಿಂದ ವೀತರಾಗತೆ ಪ್ರಕಟ. ಹಿತದ ಉಪದೇಶ ಯಾರಿಗೆ ಕೊಡೋದ?
ಸ್ವರೂಪದ ಪರಿಚಯ ಆದ ನಂತರ ವೀತರಾಗತೆಯನ್ನು ಸಾಧಿಸೋದೇ ತನ್ನ ಸಲುವಾಗಿ ತನಗೆ ಹಿತೋಪದೇಶ ಇದೆ. ಏನ್ ತಿಳಿತು? ಸ್ವರೂಪ ದರ್ಶನ ಪರಿಚಯ ಆದ ನಂತರ ವೀತರಾಗತೆಯನ್ನ ಸತತ ಸಾಧಿಸುವುದು ಅದೇನಿದೆ ಹಿತದ ಉಪದೇಶ ತನ್ನ ಸಲುವಾಗಿ. ನಿಜವಾಗಿ ಅನ್ಯರ ಉಪದೇಶದಿಂದ ಲಾಭ ಏನು ಆಗುವುದಿಲ್ಲರೇ. ಅದರ ಅನ್ಯರ ಉಪದೇಶದ ಮರ್ಮವನ್ನು ತಿಳಿಯುವಂಥ ತನ್ನ ಯೋಗ್ಯತೆಯಿಂದ ಆ ಉಪದೇಶದ ಮರ್ಮವನ್ನು ತಾನು ತಿಳ್ಕೊಂಡ ಅಂತಂದ್ರೆ ಅವರ ಉಪದೇಶದಿಂದ ಲಾಭ ಆಯಿತು ಅನ್ನೋದ ವ್ಯವಹಾರ ಇದೆ, ಉಪಚಾರದ ಕಥನ ಇದೆ, ಕೃತಜ್ಞ ಭಾವ ಇದೆ. ಧನ್ಯವಾದ. ತಾವು ಸರ್ವಜ್ಞ ವೀತರಾಗ ಮುಂದೇನು ಹೇಳಿದ್ರು? ಪರಮ ಈಶ್ವರರಿರುವಿರಿ. ಪರಮ ಈಶ್ವರ, ಈಶ್ವರ ಅಂದ್ರೆ ದೇವ, ಪರಮ ಈಶ್ವರ ಅಂತಂದ್ರೆ ಉತ್ಕೃಷ್ಟ ದೇವ. ದೇವಗಳು ಎಷ್ಟು ಪ್ರಕಾರ ಅದರು? ಸ್ವರ್ಗದೊಳಗೆ ದೇವದರು, ಈ ಭೂಮಂಡಲದೊಳಗೂ ಕೂಡ ನಾಮಧಾರಿ ದೇವಗಳು ಬಹಳಷ್ಟು ಅದಾರ. ಇಲ್ಲಿ ಹೇಳ್ತಾರೆ ನಾ ದೇವ ಅಂಥೇಳಿ ಹೇಳುವಂಥ ಅಭಿಮಾನ ಪಟ್ಕೊಳ್ಳುವಂಥವ್ರು ಅವ್ರ ಹತ್ರ ಏನು ಧೂಲವೇ ಇಲ್ಲ ಅಂತ ಹೇಳ್ತಾರೆ. ಅದೇನು ತಿರಸ್ಕಾರ ಮಾಡಿ ಹೇಳಲಿಲ್ಲ, ಆದರೆ ನಮ್ಮ ದೃಷ್ಟಿಯನ್ನು ವಾಸ್ತವಿಕತೆಯ ಕಡೆಗೆ ತಗೊಂಡು ಹೋಗಿದ್ದಾರೆ. ಪರಮ ಉಪಕಾರ ಇದೆ, ಪರಮ ಉಪಕಾರ. ಒಂದು ಮಾತು ಇದೆ ರೀ, ಕುಂದು ದೇವ ಹೇಳಿದ್ದ ಅಮೃತ ಚಂದ್ರಾಚಾರ್ಯ ಪದ್ಮಪ್ರಭ ಮಲಧಾರಿ ದೇವ ಜೈಶೇನಾಚಾರ್ಯ ಮಾತ್ರ ತಿಳಿಯೋ ಸಾಧ್ಯತೆ. ಆಚಾರ್ಯ ದೇವ ಹೇಳಿರುವ ಮಾತನ್ನ, ತತ್ವದ ರಹಸ್ಯವನ್ನ ಅಮೃತ ಚಂದ್ರಾಚಾರ್ಯ ಪದ್ಮಪ್ರಭ ಮಲಧಾರಿ ದೇವ ಜೈಶೇನಾಚಾರ್ಯ ಅವರು ಮಾತ್ರ ತಿಳಿಯುವ ಸಾಮರ್ಥ್ಯ ಇತ್ತು. ಇವರ ಮಾತನ್ನ ಯಾರ ಅಮೃತ ಚಂದ್ರಾಚಾರ್ಯ ಮತ್ತು ಪದ್ಮಪ್ರಭ ಮಲಧಾರಿ ದೇವ ಜೈಶೇನಾಚಾರ್ಯರ ಆದರೂ ಅವರ ಮಾತನ್ನ ಬನಾರಶೀದಾಸರಂಥವ್ರ, ಜೈಚಂದ್ ಚಾವ್ಡಾರ್ ಅಂಥವ್ರ ತಿಳಿಯೋ ಸಾಮರ್ಥ್ಯ ಇತ್ತು. ಇನ್ನು ಅವ್ರದ್ದು ಯಾವ ಭಾಷಾನುವಾದ ಇದೆಯಲ್ಲ ಅದನ್ನು ತಿಳಿಯುವ ಸಾಮರ್ಥ್ಯ ಆ ಕಾಂಜಿ ಸ್ವಾಮಿಯಲ್ಲೇನೆ ಇರ್ತಾರೆ. ಅಪಥ್ಯ ಆಗಬಾರ್ದು. ಹೆಸರಿನೊಳಗೆ ಏನಿದೆ ರೀ? ಏನ್ರಿ ಇರಲಿ, ಅವನ ಹೆಸರು ಬುದ್ಧ ಇರಲಿ, ಶಿವ ಇರಲಿ, ಹರಿಹರ ಇರಲಿ, ಶಂಕರ ಇರಲಿ, ಯಾವ ಸತ್ಯ ಹೇಳಿದನು ಅವನೇ ಇರಲಿ, ಅವನೇ ಗುರು. ನಮ್ಮ ಅಂತರಂಗ ಒಪ್ಪುತ್ತಿದೆ ಏನಿಲ್ಲ. ಕಾಂಜಿ ಸ್ವಾಮಿ ಹೇಳಿದ ಮಾತ ನಮಗೆ ವ್ಯಕ್ತಿಯ ಮಹತ್ವ ಇಲ್ಲ, ವ್ಯಕ್ತಿಯ ಪಕ್ಷ ಇಲ್ಲ, ನಾಮದ ಪಕ್ಷ ಇಲ್ಲ, ನಮಗೆ ಸತ್ಯ ಇದೆ. ಆದ್ರೆ ಆ ಸತ್ಯವನ್ನ ಭಲೇ ಸರ್ವಜ್ಞ ಪ್ರಭು ಹೇಳಿದ್ರು, ಭಲೇ ಗೌತಮ ಗಣಧರ ಹೇಳಿದ್ರು, ಭಲೇ ಕುಂದಾಚಾರ್ಯ ದೇವರು ಹೇಳಿದ್ರು, ಆಚಾರ್ಯ ಪರಂಪರೆಯಿಂದ ಹೇಳ್ತಾ ಬಂದಿದ್ರು. ಆದ್ರೆ ಅವರ ಭಾವವನ್ನೆಲ್ಲ ಹೊರಗೆ ತೆಗೆದು ಬಿಡಿಸಿ ಇಟ್ಟಿರುವಂಥವ್ರ ಮತ್ತು ಆ ಸಾಹಿತ್ಯ ನಮಗೆ ಸಿಕ್ಕದ್ದ ನಿಜವಾಗಿ ನಮ್ಮ ಭಾಗ್ಯ. ಓದುತ್ತಾ ಹೋದರ ತಮಗೆ ಅರಿವಾಗುತ್ತಿದೆ, ತಮಗರಿವಿಲ್ಲದೆ ತಮ್ಮ ಮಸ್ತಕ ನಿಯಮದಿಂದ ಮಣಿಯುತ್ತಿದ್ದೀರಿ. ಎಲ್ಲಿ? ಗುಣೀ ಪುರುಷನ ಗುಣ, ಗುಣೀ ಪುರುಷನ ಜ್ಞಾನದ ಯಾವ ಪ್ರತಿಭೆ ಇದೆಯೋ, ಅರೆ ಜ್ಞಾನದ ಪ್ರತಿಭೆಯೊಳಗೂ ಕೂಡ ಎರಡು ಪ್ರಕಾರ. ಏನು? ಒಂದು ಜ್ಞಾನದ ಮೂಲಕ ತನ್ನ ಸುಖದ ಮಾರ್ಗವನ್ನು ಕಂಡುಕೊಂಡು ಆ ಸುಖದ ಮಾರ್ಗವನ್ನು ಬಿಟ್ಟು ಹೋಗದೇ ಇರುವ ಹಾಗೆ ಸಂರಕ್ಷಣೆ ಮಾಡಿಕೊಂಡು ಹೋಗೋದ, ಇದು ಒಂದು ಪ್ರಕಾರ. ಇನ್ನೊಂದು ಪ್ರಕಾರ ಹೀಗಿದೆ, ಆ ತನಗೆ ತಿಳಿದದ್ದನ್ನು ಇನ್ನೊಬ್ಬರಿಗೆ ತಿಳಿಯುವ ಹಾಗೆ ಹೇಳೋದು, ಅದು ಒಂದು ಪ್ರಕಾರದ ಪ್ರತಿಭಾ ಇದೆ ರೀ. ಆಚಾರ್ಯರ ಏನು ಗ್ರಂಥ ರಚನೆ ಮಾಡಿದ್ರಲ್ಲ, ಎಷ್ಟು ಜನಶೇನಾಚಾರ್ಯ, ಕುಂದಾಚಾರ್ಯ, ಎಷ್ಟು ಆಚಾರ್ಯರ, ಸಮಂತಭದ್ರಾಚಾರ್ಯ, ಪೂಜ್ಯಪಾದಾಚಾರ್ಯ, ಯೋಗಿಂದು ದೇವ, ಎಷ್ಟು ಆಚಾರ್ಯ ದೇವರ ಗ್ರಂಥ ರಚನೆ ಮಾಡಿದರು. ಅವರಿಗಿಂತ ಅಸಂಖ್ಯ ಗುಣಿತ ಜೀವರುಗಳ ಆತ್ಮಕಲ್ಯಾಣದ ಮಾರ್ಗದೊಳಗೆ ಸ್ವಯಂ ಹೊರಟು ತಿಳಿಯುವುದು ಒಂದು ಜ್ಞಾನ ಇದ್ರೆ ತಿಳಿಸಿಕೊಡೋದು ಅದು ಜ್ಞಾನದ ಪ್ರತಿಭಾ ಇದೆ. ಹಾಗಾದ್ರೆ ಆ ಒಂದು ವಿಶಿಷ್ಟ ಪ್ರತಿಭಾ ಆ ಮಹಾಪುರುಷನಲ್ಲಿ ಈ ಕಾಲದಲ್ಲಿ ಇನ್ನೊಂದು ಮಾತು ಇದೆ. ಇಂದು 50 ವರ್ಷದ ಹಿಂದೆ ಇರುವಂತಹ ಜ್ಞಾನ ಕೂಡ ಇಂದು ನಮ್ಮಲ್ಲಿ 50 ವರ್ಷದ ಹಿಂದಿನ ಜನರಲ್ಲೇ ಯಾವ ಪ್ರಕಾರದ ಒಂದು ಜ್ಞಾನದ ಜ್ಞಾನಿ ಗುರುಗಳ ಅಂತರಹಸ್ಯವನ್ನು ತಿಳ್ಕೊಳ್ಳಬಹುದಾದಂತಹ ಒಂದು ಯೋಗ್ಯತೆ ಇತ್ತಲ್ಲ, ಅಂಥದ್ದು ಕೂಡ ಇಂದು ನಮ್ಮಲ್ಲಿ ಇಲ್ಲ. ಅದರ ಸಲುವಾಗಿ ಅದರ ಸಲುವಾಗಿ ಉಪಾಯ ಇಷ್ಟ ಇದೆ. ಅವರು ಹೇಳಿದ ಮಾತನ್ನ ನಾವು ಸತತ ಆಶ್ರಯ ಆದರ್ಶವನ್ನಾಗಿಟ್ಟುಕೊಂಡ ನಿರಂತರ ಅಭ್ಯಾಸ ಮಾಡಿದ್ದೇವೆ.
ಒಂದು ಗ್ರಂಥದ ಅಭ್ಯಾಸ, ಎರಡನೇದು ಜ್ಞಾನಾಭ್ಯಾಸ. ಗ್ರಂಥದ ಅಭ್ಯಾಸ, ಎರಡನೇದು ಜ್ಞಾನಾಭ್ಯಾಸ. ಜ್ಞಾನಾಭ್ಯಾಸ ಯಾವುದ? ಜ್ಞಾನಾಭ್ಯಾಸ ಸ್ವಪರಗಳ ನಿರ್ಣಯಪೂರ್ವಕ ಪರದಿಂದ ವಿಮುಖಾಗಿ ಸ್ವದ ಸನ್ಮುಖಾಗಿ ಜ್ಞಾನಮಯ ಆತ್ಮನನ್ನು ಹಿಡ್ಕೊಳ್ಳುವಂಥದ್ದೇನಿದೆ ಅದು ಜ್ಞಾನಾಭ್ಯಾಸ. ತಾವು ಸರ್ವಜ್ಞ ವೀತರಾಗ ಪರಮೇಶ್ವರರಿರುವಿರಿ ಎಂದರೆ ಇಂಥ ತಾವಿರುವಾಗ, ಬಹಳ ಅದ್ಭುತ, ಇಂಥ ತಾವಿರುವಾಗ ಎಂಥವರ? ಸರ್ವಜ್ಞ ವೀತರಾಗ ಪರಮೇಶ್ವರ. ಇಂಥವರ ಇರುವೆಳೆದೊಳಗ ಯಾರು ಅಲ್ಪಜ್ಞದರು, ಯಾರು ರಾಗಿದ್ವೇಷಿಯದರು, ಯಾರು ನಾಮ ಮಾತ್ರ ಈಶ್ವರದರು, ಅಂಥವ್ರಿಗೆ ನಮಸ್ಕಾರ ಮಾಡಬೇಕು. ಇಲ್ಲಿ ದ್ವೇಷ ಬುದ್ಧಿ ಇಲ್ಲ. ಆದರೆ ನನಗೆ ಸಿಕ್ಕಂಥ ಭಾಗ್ಯವನ್ನು ನಾನು ನಿರರ್ಥಕ ಯಾಕೆ ಮಾಡಲಿಲ್ಲ? ತಮ್ಮ ವಿದ್ಯಮಾನತೆ ಇರುವೆಳೆದೊಳಗೆ ಅರೆ 3 ಲೋಕದ ಪ್ರಭು, 3 ಲೋಕವನ್ನು ತಿಳಿಯುವಂಥವ್ರ, ಒಂದು ಅಂಶ ಕೂಡ ರಾಗ ದ್ವೇಷ ಇಲ್ಲದೆ ಇರುವಂಥವ್ರ ಈ ಪರಮೇಶ್ವರ 100 ಜನ ಇಂದ್ರರಿಂದ ವಂದಿತರಿರುವಂಥ ಪರಮೇಶ್ವರ ಉಪಲಬ್ಧ ಇರುವೆಳೆದೊಳಗ ನಾನು ನನ್ನ ಭಾಗ್ಯವನ್ನು ಯಾಕೆ ನಿರರ್ಥಕ ಮಾಡಿಕೊಳ್ಬೇಕು? ಈ ಮಾತು ಕೇಳಿದಾರ್ರಿ. ಅವನು ದೇವನ, ಇವನು ದೇವನ, ಅವನು ನಮಗಷ್ಟ, ಇವನು ಅಷ್ಟ, ಅವನು ಶಾಪ ಕೊಡ್ತಾನು, ಇವ್ ಒಳ್ಳೇದು ಮಾಡ್ತಾನು. ಯಾರು ಮಾಡ್ತಾರ್ರಿ? ಯಾತಕ್ಕಾಗಿ ಮಾಡ್ತಾರೋ ನೋಡ್ರಿ. ಮೋಕ್ಷ ಮಾರ್ಗ ಪ್ರಕಾಶಕದ 1ನೇ ಅಧ್ಯಾಯದೊಳಗನ ಹೇಳಿದಾರ. ಏನು ಹೇಳಿದಾರು ಅಂತಂದ್ರೆ, ಒಂದು ವೇಳೆ ನಮ್ಮ ಸಂಬಂಧಿಗರೇ ಯಾರಾದರೂ ಸತ್ ಸ್ವರ್ಗಕ್ಕೆ ಹೋಗಿದ್ರು, ಸ್ವರ್ಗದಲ್ಲಿ ಅನೇಕ ಪ್ರಕಾರದ ವಿಕ್ರಿಯೆ ಇರ್ತಿದೆ, ಸಾಮರ್ಥ್ಯ ಇರ್ತಿದೆ ಅಲ್ಲ. ನಮ್ಮ ದುಃಖವನ್ನು ಕ್ಷಣ ಮಾತ್ರದಲ್ಲಿ ದೂರ ಮಾಡುವಂಥ ಸಾಮರ್ಥ್ಯ ಅವರಲ್ಲಿ ಇರ್ತಿದೆ ಪರ್ಯಾಯಗತವಾಗಿ. ಆದರೆ ಒಂದು ವೇಳೆ ನಮ್ಮ ಸಂಬಂಧಿಕರ ನಿಕಟ ಸಂಬಂಧಿ ತಂದೆನ ಅಂಥೇಳಿ ಅನ್ನೋನಲ್ಲ, ಅವನು ಒಂದು ವೇಳೆ ಆ ಜೀವ ಸ್ವರ್ಗದೊಳಗೆ ಹೋಗಿದ್ದ, ಅವನಿಗೆ ಅನೇಕ ಪ್ರಕಾರದ ವೃದ್ಧಿ ಇತ್ತು, ಆದರೂ ಕೂಡ ಅವನಿಗೆ ಪೂರ್ವ ಜನ್ಮದ ನನ್ನ ಮಕ್ಕಳು ಏನು ಮಾಡ್ತಾ ಇದ್ದಾರು, ದರಿದ್ರದರೇನು ಸುಖದೊಳಗದರು, ಇದನ್ನು ತಿಳ್ಕೊಳ್ಳೋ ವಿಕಲ್ಪನೆ ಬರುವುದಿಲ್ಲ ನೋಡಿ. ಅಷ್ಟವರ ಪ್ರಾಪ್ತ ವೈಭವದೊಳಗೆ ಮಗ್ನ ಇರ್ತಾರೆ. ಈ ಜೀವಕ್ಕೆ ಆ ಬಾಹ್ಯ ಸುಖ ಅಷ್ಟು ರುಚಿಸ್ತಿದೆ, ಅವನಿಗೆ ವಿಕಲ್ಪನೆ ಬರುವುದಿಲ್ಲ. ಒಂದು ಮಾತು. ಮತ್ತು ಸಹಜ ವಿಕಲ್ಪ ಬಂದ್ರೂ ವಿಶೇಷ ಅವಧಿ ಹೆಚ್ಚಿ ನೋಡಬೇಕಾಗ್ತಿದೆ, ಅದಕ್ಕೆ ಅವನಿಗೆ ವೇಳೆ ಇರುವುದಿಲ್ಲ. ಇನ್ನು ಒಂದು ವೇಳೆ ಅವಧಿ ಹೆಚ್ಚಿ ನೋಡಿದರನು ಕೂಡ ಹೋಗಲಿ ಬಿಡ, ಅವನ ಕರ್ಮ ಅವನ ಧರ್ಮ ಅಂಥೇಳಿ ಅಂದು ಬಿಡ್ತಾನಂದ್ರೆ, ಎಂದೋ ಯಾವನೋ ಓರ್ವನಿಗೆ ಅಂಥ ವಿಕಲ್ಪ ಬರ್ಬೋದು, ಆ ಪ್ರಕಾರ ಹಚ್ಚಿ ನೋಡ್ಬೋದು, ಮತ್ತು ಇಲ್ಲಿ ಸಹಾಯ ಮಾಡಕ್ಕೆ ಬರ್ಬೋದು. ಹಾಗೆ ಒಂದು ವೇಳೆ ಬಂದರನು ಕೂಡ ಆ ಸಹಾಯದಿಂದ ಇವನಿಗೇನು ಅನುಕೂಲ ಆಗೋದಿಲ್ಲ. ಎಲ್ಲ ರೀತಿಯಿಂದ ಹೇಳಿದಾರ್ರಿ, ವಸ್ತು ಸತ್ಯ ಹೇಳಿದಾರ್ರಿ. ಯಾಕಾಗುವುದಿಲ್ಲ ಹೇಳ್ರಿ? ತಾನು ಮಾಡಿದ ಕರ್ಮ ನಿಶ್ಚಯದಿಂದ ಫಲ ಕೊಡುವುದು. ಪಾರ್ಶ್ವನಾಥ ಪ್ರಭುವನ್ನು ಬಿಡ್ಲಿಲ್ರಿ. ಮೋಕ್ಷಕ್ಕೆ ಹೋಗವ್ರು ಯಾರ? ಏಕತರ್ಫ ಇತ್ರಿ ವೈರ ಪಾರ್ಶ್ವನಾಥದ. ಇವ್ರ ಕಡೆಯಿಂದಂತೂ ವೈರ ಇರಲೇ ಇಲ್ಲ ಕಮಠನ ಸಲುವಾಗಿ. ಆದ್ರೂ ಕಮಠ ಎಷ್ಟು ಭವಗಳವರೆಗೆ? 10 ಭವಗಳವರೆಗೆ ಬೆನ್ನತ್ತಿ ಬಂದರೆ ತಾನು ಮಾಡಿದ ಶುಭ ಕರ್ಮ ನಿಶ್ಚಯದಿಂದ ಅದು ಫಲ ಕೊಟ್ಟಂತ ಬಿಡುವುದನ್ನೇ. ಒಂದು ವೇಳೆ ಯಾರಾದರೂ ನಮ್ಮನ್ನು ದುಃಖದಿಂದ ದೂರ ಮಾಡಿದ್ರು, ಕಷ್ಟದಿಂದ ದೂರ ಮಾಡಿದ್ರು ಅಂತಂದ್ರೆ ನ್ಯಾಯ ಇದೆ. ಏನ ಆ ಕಷ್ಟವನ್ನು ಅವ್ರು ತಗೋಬೇಕಾಗುತ್ತೆ. ಜಗತ್ತಿನೊಳಗೆ ಅಂಥವ್ರು ಯಾರದಾರ್ರಿ? ಯಾರದಾರ ಹೇಳ್ರಿ? ಸಾಧ್ಯನೇ ಇಲ್ಲ. ಬೇಕಾದಷ್ಟು ಪ್ರಿಯ ಅನ್ನೋದ ಅರ್ಧಾಂಗಿ ಇದರೊಳಗೆ ಬರ್ತಿದೆ ದೃಷ್ಟಾಂತ. ಎಷ್ಟೋ ಬಾರಿ ಲೋಕದೊಳಗೆ ಅರ್ಧಾಂಗಿ ಅಂತಾರೆ, ಪ್ರಿಯ ಪತ್ನಿಗೆ ಪ್ರಿಯ ಅಂತಾರೆ, ಪ್ರಾಣಕ್ಕಿಂತ ಪ್ರಿಯ ಅಂತಾರೆ. ಆದ್ರೆ ಈಗಿನ ಹಾಗಿರ್ಲಿಲ್ಲ. ಆ ಮಹಾಪುರುಷನ ಕೇಳಿಲ್ಲ ಅಂಥೇಳಿ ಅನ್ನಿಸ್ತ ನನಗ್ರಿ. ಆಕೆಯಲ್ಲಿ ಜೀವನ ಪರ್ಯಂತ ಇರ್ತಾಳೋ, ಡೈವರ್ಸ್ ಕೊಟ್ಟು ಹೋಗ್ತಾಳೋ ಅನ್ನೋ ಮಾತು ಪಾಪ ಆ ಮಹಾಪುರುಷನ ಮುಖದಿಂದ ಬಂದಿಲ್ಲ. ಬಂದದ್ದೇನ ಅಂತಂದ್ರೆ ಅವಳ ಆಯು ಪೂರ್ಣ ಆಯಿತು ಅಂತಂದ್ರೆ ಅವಳು ಬಿಟ್ಟು ಹೋಗ್ತಾಳಪ್ಪ ನಿನ್ನ. ಮತ್ತು ಅರ್ಧಾಂಗಿ ಪ್ರಿಯ ಹೇಗೆ? ಇಲ್ಲಿ ಪರಮಶ್ರೀ ರೂಪದ ಯಾವ ಮುಕ್ತಿಕಾಂತಿ ಇದ್ದಾಳಲ್ಲ, ಅವಳ ವರ್ಣನೆ ಮಾಡುವ ವೇಳೆಯದೊಳಗೆ ಈ ಮಹಾಪುರುಷ ಹೇಳಿದ್ದಾರೆ. ಪ್ರಾಣಕ್ಕಿಂತ ಪ್ರಿಯ ಅಂತಾರೆ.
ಆದ್ರೆ ಅವಳ ಆಯು ತೀರ್ತು ಅಥವಾ ಅವನ ಆಯು ತೀರ್ತು ಅಂತಂದ್ರೆ ಅವಳು ಏನು ಜೊತೆಗೆ ಹೋಗುವುದಿಲ್ಲ ಅಥವಾ ಅವನು ಏನು ಜೊತೆ. ಹೀಗಿರುವೆಳ್ಳದೊಳಗೆ ಕೂಡ ಲೋಕದೊಳಗೆ ಇಂಥ ವ್ಯವಹಾರ ನಡೀತಿದೆ ಅಲ್ಲ. ಜ್ಞಾನಿಗಳಿಗೆ ಅದೆಲ್ಲ ಹುಚ್ಚರ ಆಟದ ಹಾಗೆ ಅನ್ನಿಸ್ತಿದ್ದಾರೆ. ನಡೆಯರಿ ಬೆಳ್ಳೆ ಅಂತೂ ಆಯ್ತಲ್ಲ. ಇದಿಷ್ಟರೇ ಒಂದು ಪ್ಯಾರ ಓದೋ ನೋಡಿ. ಓ ಪರಮಾತ್ಮ, ನಿನ್ನ ವಿದ್ಯಮಾನತೆ ಇರುವಾಗ, ಓ ಭಗವನ್, ತಾವು ಸರ್ವಜ್ಞ ಭೀತರಾಗ ಪರಮೇಶ್ವರರಿರುವಿರಿ ಎಂದರೆ ಇಂಥ ತಾವಿರುವಾಗ ನಾನು ಬೇರೆಯವರಿಗೆ ಎಂದರೆ ಸಂಸಾರಿಗೆ ಏತಕ್ಕಾಗಿ ವಂದಿಸುವುದು ಎಂದು ಹೇಳಿದ್ದಾರೆ. ತ್ವಯಿಸತಿ ಎಂಬುದಾಗಿ ಅಲ್ಲವೇನು, ಎಂಬುದಾಗಿ ಇದೆ ಅಲ್ಲವೇನು ಎಂದರೆ ಓ ಸ್ವಾಮಿ ತಾವಿರುವಾಗ. ಆಹಾ, ಯಾರಿಗೆ ಒಳಗೆ ಪೂರ್ಣ ಪರಮಾತ್ಮ ದಶೆಯು ಪ್ರಕಟವಾಗಿದೆ, ಪೂರ್ಣ ವೀತರಾಗತೆಯು ಪ್ರಕಟವಾಗಿದೆ ಮತ್ತು ಪರಮಜ್ಞಾನ ಹಾಗೂ ಆನಂದ ದಶೆಯು ಪ್ರಕಟವಾಗಿರುವಂಥ ತಾವಿರುವಾಗ ಅರ್ಹಂತರನ್ನು ತಿಳಿಯುವ ವಿಧಾನ ಹೇಗಿದೆ ರೀ. ಅವರನ್ನು ಹೇಗೆ ತಿಳಿತಾ ಇದ್ದಾರೆ. ನನಗೇನ್ರ ಕೊಡ ಅಂಥೇಳಿ ಕಾಡಿ ಬೇಡುವ ಸಲುವಾಗಿ ಅಲ್ಲಿ ಹೋಗೋದಿರುವುದಿಲ್ಲರಿ. ಅವರೇನು ಕೊಡುವುದಿಲ್ಲ, ಕೊಡ್ತಾರೆ. ಏನು ಕೊಡ್ತಾರೆ? ನನ್ನ ಹಾಗೆನ ನೀನು ನಿನ್ನ ಅಂತರಂಗದೊಳಗೆ ನೋಡು, ನೀನು ನನ್ನ ಕಡೆ ನೋಡು, ಪ್ರಸಂಗನ ಬರ್ತೇವೆ. ಪ್ರಸಂಗ ಅಂಥ ಪರಿಪೂರ್ಣ ತತ್ವ ನೀನಿದ್ದಿ ಅಂಥೇಳಿ ಬೋಧ ಕೊಡ್ತಾ ಇದ್ದಾರೆ. ಆದರೆ ನಮಗೆ ಬೇಕಾಗಿದೆ ಶರೀರದ ನಿರೋಗತೆ, ಧನ ಪರಿವಾರದ ಅನುಕೂಲತೆ, ಇದು ಬೇಕಾಗಿದೆ. ಯಾರಿಗೆ ಒಳಗೆ ಒಳಗೆ ಪೂರ್ಣ ಪರಮಾತ್ಮ ದಶೆಯು ಮೊದಲು ಒಳಗೆ ಪ್ರಕಟ ಆಗ್ತಿದೆ, ಹೊರಗಡೆ ಯಾವಾಗ ಪ್ರಕಟ ಆಗ್ತಿದೆ? ಒಳಗೆ ಪರಮಾತ್ಮ ದಶೆ ಯಾವಾಗ ಪ್ರಕಟ ಆಗ್ತಿದೆ? ಯಾವಾಗ ಇಡೀ ವಿಶ್ವದಿಂದ ವಿಮುಖಾಗಿ ಆ ಅಂತಃತತ್ವದ ಸನ್ಮುಖ ಪ್ರಾಮಾಣಿಕ ಪ್ರಯತ್ನ ಆರಂಭ ಮಾಡ್ತಾರಲ್ಲ, ಆ ಪ್ರಯತ್ನದ ಫಲಸ್ವರೂಪವಾಗಿ ಆ ಪರಮಾತ್ಮ ದಶೆ ಒಳಗೆ ಪ್ರಕಟ ಆಗ್ತದೆ. ಆ ಪ್ರಕಟಾದಂಥ ಪರಮಾತ್ಮ ದಶೆ ಅದರ ವಿಶ್ವಾಸದಿಂದ ಅದರಲ್ಲೇ ಸ್ಥಿರತೆಯನ್ನು ಸಾಧಿಸ್ತಾ ಹೋದ ಹಾಗೆ ಹೊರಗಡೆ ಕೂಡ ಘಾತಿ ಕರ್ಮ, ಕಾಲಾಂತರದಿಂದ ಘಾತಿ ಕರ್ಮಗಳನ್ನಷ್ಟಾಗಿ ಆ ಪರಮಾತ್ಮ ದಶೆ ಹೊರಗೆ ಪ್ರಕಟ ಆಗ್ತಿದೆ. ಪರಮಾತ್ಮ ದಶೆಯ ಅರ್ಥ ಏನಿದೆ? ಅರ್ಥ ಏನಿದೆ? ಬಂಧನದಿಂದ ಯಾವತ್ತೂ ಸಲುವಾಗಿ ಬಿಡುಗಡೆ ಹೊಂದೋದು ಇದು ಪರಮಾತ್ಮ ದಶೆ. ಬಂಧನ ಯಾವುದರದಿದೆ? 4 ಘಾತಿ ಕರ್ಮ, 4 ಅಘಾತಿ. 4 ಘಾತಿ ಕರ್ಮದಿಂದ ಯಾರು ಬಿಡುಗಡೆ ಹೊಂದರೋ ಅವರ ಅರ್ಹಂತ ಪರಮಾತ್ಮ ಆದರು. 8 ಕರ್ಮದಿಂದ ಯಾರು ಬಿಡುಗಡೆ ಹೊಂದಿದರೋ ಅವರ ಸಿದ್ಧ ಪರಮಾತ್ಮ ಆದರು. ಪರಮಾತ್ಮರು 2 ಪ್ರಕಾರದವರು ಅದರ ಲೋಕದೊಳಗೆ. 3ನೇ ಪ್ರಕಾರದ ಪರಮಾತ್ಮ ಇಲ್ಲ. ಪೂರ್ಣ ಪರಮಾತ್ಮ ದಶೆಯು ಪ್ರಕಟವಾಗಿದೆ, ಪೂರ್ಣ ವೀತರಾಗತಿಯು ಪ್ರಕಟವಾಗಿದೆ ಮತ್ತು ಪೂರ್ಣ ಜ್ಞಾನ ಹಾಗೂ ಆನಂದ ದಶೆಯು ಪ್ರಕಟವಾಗಿರುವಂತಹ ತಾವಿರುವಾಗ ಎಂದರೆ ಇಂಥ ತಮ್ಮ ವಿದ್ಯಮಾನತೆ ಉಪಸ್ಥಿತಿ ಇರುವಾಗ ನಾನು ಇತರರಿಗೆ ಎಂದರೆ ರಾಗಿ ಅಲ್ಪಜ್ಞರಿಗೆ ಏತಕ್ಕಾಗಿ ವಂದಿಸುವುದೇ ಇಲ್ಲ. ಪೂರ್ಣ ಆನಂದದ ಸಾಗರ ಮತ್ತು ಅನಂತ ಸುಖದಿಂದ ತುಂಬಿಕೊಂಡಿರುವಂತಹ ಪ್ರಭು ತಮ್ಮ ಉಪಸ್ಥಿತಿ ಇರುವಾಗ ನಾನು ಮಾದೃಶಾನ್, ನನ್ನಂಥ ಸಂಸಾರಿಗಳಂಥ ಬೇರೆಯವರಿಗೆ ಏತಕ್ಕಾಗಿ ನಮಿಸಲಿ. ಸ್ವಯಂ ತಾವಂತೂ ಮುನಿವರರಿದ್ದಾರೆ. ಇದು ಈ ಮಹಾಪುರುಷನ ಮಾತ್ರೇ. ಸ್ವಯಂ ಅವರಂತೂ ತಾವಂತೂ ಮುನಿವರರಿದ್ದಾರೆ. ಆದರೆ ಕಿಂಚಿತ್ ಅಲ್ಪ ಎಂದರೆ ಸಂಜ್ವಲನ ರಾಗವಿದೆ ಅಲ್ಲವೇನು? ಕೇಳ್ತಾ ಇದ್ದಾರೆ ನಮಗೆ. ರಾಗ ಐತಲ್ಲ. ಇವರು ಮಾದೃಶಾನ್ ಅಂದ್ರಲ್ಲ, ಆ ಶಬ್ದಕ್ಕ ಇವರು ವಿವರಣೆ ಕೊಡ್ತಾ ಇದ್ದಾರೆ. ಮಾದೃಶಾನ್, ಪದ್ಮಪ್ರಭು ಮಲಧಾರಿ ದೇವ್ ಮಾದೃಶಾನ್ ಅಂದ್ರು. ತ್ವಯಿಸತಿ ಪರಮಾತ್ಮ ಆಯಿತು. ಮಾದೃಶಾನ್ ಶಬ್ದಕ್ಕ ವಿವರಣೆ ಕೊಡ್ತಾ ಇದ್ದಾರೆ. ನನ್ನಂತ ಇವ್ರು ಹೇಳ್ತಾ ಇದ್ದಾರೆ. ಅವರಂತೂ ಮುನಿ ಇದ್ದಾರೆ. ಇನ್ನು ನಾವೇನದಿವ್ರೆ? ಅವರಂತೂ ಮುನಿ ಇದ್ದಾರೆ. ನನ್ನಂಥ ಮೋಹಿ ಅಂತ ಹೇಳಿ ಹೇಳ್ತಾ ಇದ್ದಾರೆ. ನನ್ನಂಥ ಅವ್ರಿಗೆ ನಾನು ಯಾಕೆ ನಮಸ್ಕಾರ ಮಾಡಲಿ? ನನ್ನಂಥ ಇನ್ನೊಬ್ಬನಿಗೆ ಯಾಕೆ ನಮಸ್ಕಾರ ಮಾಡಲಿ? ಯಾವುದರ ಸಲುವಾಗಿರಿ? ಅಪ್ಪಾಜಿ ಹೇಳ್ತಿದ್ರಲ್ಲ, ನೀವು ಹಿರಿಯರದಿರಿ, ದೊಡ್ಡವರದಿರಿ,
ಅಂದ್ರೆ ಅವ್ರು ಹೇಳೋರ ಆಲದ ವೃಕ್ಷ 500 ವರ್ಷದ್ದಿದೆ. ವಿನಯ ಇರ್ತಿದೆ, ಗುಣಿ ಜನರಲ್ಲಿ ವಿನಯ ಇರ್ತಿದೆ, ಸಂಯಮಿ ಜನರ ಕುರಿತಾಗಿ ವಿನಯ ಇರ್ತಿದೆ, ಇರಬೇಕಾಗ್ತಿದೆ. ಆದ್ರೆ ಅವೆಲ್ಲ ಅಪೂರ್ಣ ದಶೆ. ಪರಿಪೂರ್ಣ ಯಾರದಾರಲ್ಲ ಅವ್ರನ್ನ ಇವರ ದೃಷ್ಟಿಯೊಳಗೆ ಇಟ್ಕೊಂಡು ಹೇಳ್ತಾ ಇದ್ದಾರೆ. ಮಾದೃಶಾನ್, ನನ್ನಂಥವರಿಗೆ, ಬೇರೆಯವರಿಗೆ, ಅಲ್ಪಜ್ಞರಿಗೆ, ರಾಗಿ ದ್ವೇಷಿಗಳಿಗೆ, ರಾಗವುಳ್ಳವರಿಗೆ, ದ್ವೇಷದ ಮಾತಿಲ್ಲ. ಯಾಕೆ ನಾನು ನಮಸ್ಕಾರ. ನನ್ನಂಥ ಮಾದೃಶಾನ್ ಶಬ್ದದ ವಿವರಣೆಯನ್ನು ನೋಡಿದರು, ಹೇಳಿದರು. ಮುನಿವರದರ ಅವರಂತೂ ಅದರ ಸಂಜ್ವಲನ ಇದೆ ಅಲ್ಲ. ಆ ಸಂಜ್ವಲನ ಏನು ಮಾಡ್ತಿದ್ದಾರೆ? ಸಂಜ್ವಲನ ಏನು ಮಾಡ್ತಿದೆ? ಮುಂದೆ ಕಲಶಗಳಲ್ಲೆಲ್ಲ ಹೇಳ್ತಾ ಹೋಗಿದ್ದಾರೆ. ಮುಂದಂದ್ರೆ ಇಲ್ಲೇ ತಕ್ಷಣ ಅಲ್ಲ, ಹೇಳ್ತಾ ಹೋಗಿದ್ದಾರೆ. ನಾನು ಒಂದು ವೇಳೆ ಇಲ್ಲಿಂದ ಸತ್ತ ದೇವಲೋಕದೊಳಗೆ ಅಂದ್ರೆ ಅವರಿಗೆ ನಿರ್ಣಯ ಇದೆ, ಏನ ನಾನು ಮೋಕ್ಷಕ್ಕೆ ಹೋಗಬೇಕು. ವಸ್ತು ಸ್ವರೂಪ ಇದ್ದಾರೆ. ಪಂಚಮ ಕಾಲದ ಮುನಿಯರಲ್ಲ, ಮೋಕ್ಷಕ್ಕೆ ಹೋಗ್ತಾರೆ ಅಂದ್ರೆ ಹಾಗಾದ್ರೆ ಅವರು ಇನ್ನೂ ಮೋಹದೊಳಗಿದ್ದಾರೋ ಅಥವಾ ಇಲ್ರಿ? ಪಂಚ ಪರಮೇಷ್ಠಿಗಳು ಯಾರಿಗಂತಾರೋ? ಮುನಿಗೆ. ಆಚಾರ್ಯ ಉಪಾಧ್ಯಾಯ ಸಾಧು ಅವರು ಮುನಿ ಅದಾರಲ್ಲ. ಆದರೆ ಮುನಿಗೆ, ಆಚಾರ್ಯರಿಗೆ, ಉಪಾಧ್ಯಾಯರಿಗೆ, ಕುಂದಾಚಾರ್ಯರು ಕೂಡ ಪಂಚಪರಮೇಷ್ಠಿಯೊಳಗೆ ಇಲ್ಲ. ಯಾಕೆ ಅಂತಂದ್ರೆ ಅದೇ ಭವದಿಂದ ಮೋಕ್ಷಕ್ಕೆ ಯಾರು ಹೋದರಲ್ಲ ಅವರ. ಅದಕ್ಕೆ ಇವರು ಹೇಳ್ತಾ ಇದ್ದಾರೆ, ಮೋಕ್ಷಕ್ಕೆ ಹೋಗುವುದಿಲ್ಲ ಅಂದಮೇಲೆ ನಾನು ಮೋಹಿನಾದೇನಲ್ಲ. ಮಾದೃಶಾನ್ ನನ್ನಂಥ ಸಂಸಾರಿಗಳಂಥ ಬೇರೆಯವರಿಗೆ ತಕ್ಕಾಗಿ ಮನಸ್ಸಲ್ಲಿ. ಆಹಾ, ಸ್ವಯಂ ತಾವಂತೂ ಮುನಿವರರಿದ್ದಾರೆ. ಆದರೆ ಕಿಂಚಿತ್ ಅಲ್ಪ ಸಂಜ್ವಲನ ರಾಗವಿದೆಯಲ್ಲವೇನು? ಅದರಿಂದ ನನ್ನಂಥ ಸಂಸಾರಿ ರಾಗಿ ಪ್ರಾಣಿಗಳನ್ನು, ಇಲ್ಲೇನು ಬಂತರೆ? ರಾಗಿ ದೇವರನ್ನು ಅಲ್ಲೇ. ರಾಗ ಯಾರಲ್ಲೇ ಇದೆ, ಅವರು ಎಲ್ಲ ಏನದಾರ? ಯಾರಲ್ಲೇ ರಾಗಿದೆ ಒಂದು ಮಿಥ್ಯಾತ್ವ ಯಾರಲ್ಲೇ ಇದೆ, ಅವರೇನದಾರ? ನರತಿರಿಯಂಚ ಸಮಾನ ಪಶು. ಇಲ್ಲಿ ತಿರಿಯಂಚ ಇದೆ ಅಲ್ಲ, ನರ ತಿರಿಯಂಚ ಸಮಾನ. ಆ ತಿರಿಯಂಚ ಅಂತಂದ್ರೆ ಹುಲಿ, ಸಿಂಹ, ಆನೆ ಅಲ್ಲ. ತಿರಿಯಂಚ ಅಂದ್ರೆ ಏಕೇಂದ್ರಿಯರಿ ಅಲ್ಲ. ಧರ್ಮದ ಮಾರ್ಗವನ್ನು, ಧರ್ಮ ಪಥವನ್ನು ಸಾಧಿಸದಿದ್ದರೆ ಇವು ಮನುಷ್ಯ ಇದ್ರೂ ಕೂಡ ಏಕೇಂದ್ರಿಯ, ನಿಗೋದಿ ಇದ್ದ ಹಾಗೆನ ಅದ. ಅದಕ್ಕೆ ಹಿಂದೊಂದ್ಸಲ ಸುಮಾರು 10 ವರ್ಷ ಆಗಿರ್ಬೋದು ಹೇಳಿದ್ದನ್ನ, ನಿಗೋದದಲ್ಲಿರುವಂತಹ ಜೀವದ ಮನ್ನಣೆ ಮತ್ತು ಇಂದು ನಾನು ಜನಮಂದಿರದೊಳಗೆ ನಿಂತಿದ್ರನು ನನ್ನಲ್ಲೇ ಇರುವಂತಹ ಮನ್ನಣೆ, ಶ್ರದ್ಧೆ, ಅಭಿಪ್ರಾಯ ಸಮಾನ ಇದೆ. ಇಂದ್ರಿಯ ಜ್ಞಾನ ಬೆಳೀತಾರೆ, ದೇಹ ಪರಿವರ್ತನೆ ಆಯಿತು. ಆದ್ರೆ ಅಭಿಪ್ರಾಯದೊಳಗೆ ಬದಲಾವಣೆ ಎಲ್ಲಿಯವರೆಗೆ ಆಗುವುದಿಲ್ಲ, ಅಲ್ಲಿಯವರೆಗೆ ಈ ಜೀವದ ಕಲ್ಯಾಣ ಮಾರ್ಗ, ಸುಖದ ಮಾರ್ಗ ಆರಂಭ ಆಗೋದು ಸಾಧ್ಯ. ಅದರಿಂದ ನನ್ನಂಥ ಸಂಸಾರಿ, ಇವು ಯಾರು ಸಂಸಾರಿಯರು? ಇವರ ಸಮ್ಯಕ್ ದರ್ಶನ ಪ್ರಾಪ್ತರೇ. ನನ್ನಂಥ ಸಂಸಾರಿ ರಾಗಿ ಪ್ರಾಣಿಗಳನ್ನು ನಾನು ಏತಕ್ಕಾಗಿ ಭಜಿಸುವುದು, ಏತಕ್ಕಾಗಿ ನಮಿಸುವುದು ಎಂದರೆ ಸಂಸಾರಿ ಪ್ರಾಣಿಗಳಂತೂ ರಾಗಿಯೇ ಇರುತ್ತವೆ. ಅದರಿಂದ ಸಂಸಾರಿಗಳ ಕುರಿತಾಗಿ ವಿನಯ ಭಕ್ತಿಯ ನಿಷೇಧವನ್ನು ಈ ರೀತಿ ಮಾಡಿದ್ದಾರೆ. ರಾಗವುಳ್ಳವರದ್ದ ವಿನಯ ಭಕ್ತಿ ಮಾಡೋದ ನಿಜವಾಗಿನ ಈ ಜೀವಕ್ಕೆ ಮಹಾನ್ ಹಾನಿ ತರುವಂಥದ್ದಿದೆ. ಭವಿಷ್ಯದ ನಿಕಟ ಕಾಲದೊಳಗಡೆ, ಭಾಳ ಮುಂದಲ್ಲ, ನಿಕಟ ಕಾಲದ ಧರ್ಮ ಇಷ್ಟು ಸೂಕ್ಷ್ಮ ಇದೆ. ದೇವರ ಸ್ವರೂಪ, ಗುರುವಿನ ಸ್ವರೂಪ, ಮೋಕ್ಷ ಮಾರ್ಗದ ಸ್ವರೂಪ ಎಲ್ಲಕ್ಕೂ ಮೀರಿ ತನ್ನ ಸ್ವರೂಪ ತಿಳಿಲಿಲ್ಲ ಅಂತಂದ್ರೆ ನಮ್ಮ ಮನುಷ್ಯ ಜನ್ಮ, ಜೈನ ಕುಲ ಕೇವಲ ಸಂಸಾರ ವೃದ್ಧಿಗೆನ ಕಾರಣ ಆಗ್ತಿದೆ. ಜೈನ ಕುಲದೊಳಗೆ ಬರ್ದಿದ್ರನು, ಮನುಷ್ಯ ಆಗದಿದ್ರನು ಸಂಸಾರದ ವೃದ್ಧಿ ಅಂತೂ ಆಗೋದನ್ನ ಇತ್ತಲ್ಲ. ಹಾಗಾದ್ರೆ ಇಲ್ಲಿ ಬಂದನು ಅದಾಯಿತು ಅಂತಂದ್ರೆ ಉಪಯೋಗ ಏನಿದೆ? ಯೋಚನೆ ಮಾಡೋದ ಸಮಯ ಅದಕ್ಕಿದೆ. ಮುಂದೆ ಅದು ಮಾಡಿದ್ದಾರೆ, ನಿನ್ನ ಹೇಳು.
ನಾನಂತೂ ಇನ್ನೂ 2 ತಾಸು ಹೇಳಿದೆ. ನಾವು ಕೇಳ್ತೀವಿ. ಎಲ್ಲಿ ಹೋದರಲ್ಲ ಬ್ರಹ್ಮಾನಂದ ಇದನ್ನ ಹಾಕಕ್ಕಿಂದ ಬಂದ ಅಪ್ಪಾಜಿ ಒಂದು ಅಪ್ಪಾಜಿ ಅದನ್ನು ವಿಷಯ ಇಷ್ಟು ಅದ್ಭುತ ಇದೆ ಅಲ್ಲ, ಕರೆಂದ್ರೆ ಬಹಳ ಜೀವನ ಧನ್ಯ ಧನ್ಯ ಅನ್ನಿಸ್ತಿದೆ. ವಿಷಯ ಬಹಳ ಧನ್ಯ ಆಗ್ತಿದೆ. ಸಂಪದ ಓದೇನೆ ಇಷ್ಟು ಪ್ರಭಾವಿತ ಆಗಿದ್ದೀರಿ ಅಂದರೆ ಸಂಪದದ ಮಹಿಮೆ ಕಮ್ಮಿ ಮಾಡ್ತಾ ಸಮಯ ಸಾರ ಅಂತೂ ಅಜೋಡ ಗ್ರಂಥ ಇದೆ. ಆದರೆ ಈ ಜೀವ ಸಾರದ ನಿಜ ಭಾವನಾಕ ಯಾರು ಸ್ಪರ್ಶ ಮಾಡಲಿಲ್ಲದೆ ಆ ಮಹಾಪುರುಷನ ಸ್ಪರ್ಶ ಮಾಡಿದೆ. ಮತ್ತು ಅದನ್ನು ತಿಳಿಯುವ ಯೋಗ್ಯತೆ ಕೂಡ ಬಹಳ ವಿರಳ ಜೀವ. ಮುಗಿದ ಹೋಗ್ತಿದೆ ಸಂಸಾರ. ನಿಜವಾಗಿನ ಹೀಗ್ಯಾಕ ನಮ್ಮ ಜೊತೆ ಹೀಗ್ಯಾಕೆ ವ್ಯವಹಾರ ಮಾಡ್ತಾರೋ ಅಂತ ಹೇಳಿ ನಿನಗೆ ಅನಿಸಿದ್ರೂ ಮೊನ್ನೆ ದಿವಸ ಅದರದೆಲ್ಲ ಉತ್ತರ ಇದರಲ್ಲಿ ಸಿಗ್ತದೆ.